ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀವಿ. ನಾವ್ ಒಂದು ಮಸ್ತ್ ಇದೀವಿ. ಸೊ ವೆಲ್ಕಮ್ ಬ್ಯಾಕ್ ಟು ವ್ಲಾಗ್. ಬಹಳಷ್ಟು ಜನ ಏನ್ ಕೇಳತ್ತೀರಪ್ಪ ಅಂತಂದ್ರೆ ನಿಮ್ ಲವ್ ಸ್ಟೋರಿ ಹೇಳ್ರಿ, ನಿಮ್ ಲವ್ ಸ್ಟೋರಿ ಹೇಳ್ರಿ ಅಂತ ಕೇಳತ್ತೀರಿ. ಅಂಡ್ ನಾವು ಪ್ರೀವಿಯಸ್ ನಾವ್ ಲವ್ ಸ್ಟೋರಿ ವ್ಲಾಗ್ ಮಾಡಿದೀವಿ. ಬಟ್ ಸ್ಟಿಲ್ ಈಗ ನಮ್ಮ ನ್ಯೂ ಸಬ್ಸ್ಕ್ರೈಬರ್ಸ್ಗೋಸ್ಕರ ನಮ್ ಇಡೀ ಕಂಪ್ಲೀಟ್ ಆಗಿ ಲವ್ ಸ್ಟೋರಿ ಹೆಂಗ್ ಸ್ಟಾರ್ಟ್ ಆಯ್ತು, ಆಮೇಲೆ ನಮ್ ನಡು ಹೆಂಗ್ ಪ್ರೀತಿ ಹುಟ್ಟು, ಆಮೇಲೆ ಏನ್ ಎತ್ತ ಪ್ರತಿಯೊಂದು ಇದ್ರಾಗ ನಿಮ್ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ಇರ್ತೈತಿ. ಅಂಡ್ ನಾವ್ ಫಸ್ಟ್ ಆಫ್ ಆಲ್ ಇದು ಕೂಡ ಯಾವ ತರ ಪ್ರಾಬ್ಲಮ್ಸ್ ಇದನ್ನ ಫೇಸ್ ಮಾಡಿರೋ ಅನ್ನೋದು ನಿಮ್ಗೆಲ್ಲ ಎತ್ಕೊಳಕ್ ಹೇಳ್ತೇವಿ. ಅಂಡ್ ನಾವ್ ಯಾವ್ದೇ ತರ ಲವ್ ಏನಂತಾರ ಪ್ರಮೋಟ್ ಮಾಡತ್ತಿಲ್ಲ ಗೈಸ್. ಆಮೇಲೆ ನೀವು ಇಷ್ಟಪಡ್ರಿ, ಒಬ್ರಿಗೊಬ್ರು ಇಷ್ಟಪಟ್ಟು ನೀವು ಓಡ್ ಹೋಗ್ರಿ, ಹಂಗ ಹಿಂಗ ನಾವ್ ಏನು ಯಾವ್ದೇ ತರ ಪ್ರಮೋಟ್ ಮಾಡತ್ತಿಲ್ಲ. ಅದ ನಮ್ಮ ಇಬ್ಬರ ಪರ್ಸನಲ್ ಮ್ಯಾಟರ್ನ ನೀವು ನಮ್ಮ ಫ್ಯಾಮಿಲಿ ಅಂತ ಶೇರ್ ಮಾಡ್ಕೊಳತೀವಿ ಅಷ್ಟ ಮ್ಯಾಟರ್. ನಾವ್ ಯಾವ್ದೇ ತರ ಆಗ್ಲಿ ಯಾರಿಗೂ ಇನ್ನೊಬ್ಬರಿಗೆ ಕೆಟ್ಟದ್ ಬಯಸೋದಾಗ್ಲಿ ಅಥವಾ ಇನ್ನ ಏನೇನೋ ಏನಂತಾರ ಇನ್ಫ್ಲೂಯೆನ್ಸ್ ಮಾಡೋದಾಗ್ಲಿ ನಾವ್ ಮಾಡತ್ತಿಲ್ಲ. ನಮ್ ಇಬ್ಬರ ಲೈಫ್ ಸ್ಟೋರಿ ಅಂಡ್ ಲವ್ ಸ್ಟೋರಿ ನಿಮ್ಮನ್ನ ಶೇರ್ ಮಾಡ್ಕೊಳತೀವಿ. ಸೊ ನೀ ಸ್ಟಾರ್ಟ್ ಮಾಡ್ತೀವಿ. ಸ್ಟಾರ್ಟ್ ಮಾಡ್ತೀವಿ. ಮೇನ್ ಆಗಿ ನಂದಾಗಿನ ಲವ್ ಸ್ಟಾರ್ಟಿಂಗ್ ಆಯ್ತಪ್ಪ ಅಂತಂದ್ರ ಹೆಂಗಾತು? ಫಸ್ಟ್ ಸೆಕೆಂಡ್ ಇಯರ್ ಇದ್ದಾಗ ಆಕಿನ ಸ್ಟೇಟಸ್ ಒಳಗೆ ನೋಡಿದ್ನಿ. ಅಂತ ನನ್ನ ಫ್ರೆಂಡ್ಸ್ ಇದ್ರ ಸೆಕೆಂಡ್ ಇಯರ್ ಕಾಲೇಜ್ ಒಳಗ. ಮತ್ತ ಮೊಬೈಲ್ ಒಳಗೆ ಸ್ಟೋರಿ ಇಟ್ಟಿದ್ರ ಡ್ಯಾನ್ಸ್ ಮಾಡ್ದ ಅದನ್ನ ವಿಡಿಯೋಸ್ ನಾನು ನೋಡಿದ್ಕೆ ಸಿಕ್ಕಿದ್ನ. ನನ್ ಮನ್ಸಾಗ್ಬಿಟ್ಟ ಮಸೂದ ಆಳಕ್ಕೆ ಅಂತ ನನ್ನ ಫ್ರೆಂಡಿಗೆ ಕೇಳಿದ್ನಿ, ನನಗೆ ಹಚ್ಕೊಡಿಕೆ ಅಂತ ಸಿಂಗಲ್ಲ ನಾರ್ಮಲ್ ಆಗಿ ಹೆಂಗ್ ಕೇಳ್ತೇವೆ ಹಂಗೆ ಕೇಳಿದ್ನಿ. ಹಚ್ಕೊಡೋ ಅಂತ ಕೇಳಿದ ತರಿ ಕೇಳಿ ನೋಡ್ತಾನ ಅಂದ. ಅದಕ್ಕೆ ಎರಡು ದಿವ್ಸ ಬಿಟ್ಟು ನಾ ಮತ್ತೆ ವಾಪಸ್ ಕೇಳಿದ್ನಿಕೆನ ಇಲ್ಲ ಕೇಳಿದ್ನಿ ಆಕಿಗೆ ಇಂಟ್ರೆಸ್ಟ್ ಇಲ್ಲ ಮಾತಾಡೋ ಕೇಸ್ ಹೇಳಿದ್ದ. ಮತ್ತ ತಲೆ ಹಾಪತ್ತಂದ ಈಗ ಬಿಡಪ್ಪ ನಾನು ಕೇಳ್ಬಿಡ್ತಾಳೆ ಅದಕ್ಕೆ ಅಂತ ಕೇಸ್ ನಾ ಸುಮ್ಮನೆ ಆಗ್ಬಿಟ್ಟಿ. ಮತ್ತೆ ಆಮೇಲೆ ಹಿಂಗೆಲ್ಲ ಅವನ ಮತ ಬಿಟ್ನಿ. ಆಮೇಲೆ ಏನ್ ಮಾಡಿದ್ನಿ ಕಾಲೇಜ್ ಅಂತೀನಿ ಅದ ಕಾಲೇಜ್ ಹಚ್ಬಿಟ್ನಿ ಆರ್ಪಿಡಿ ಕಾಲೇಜ್. ಫಸ್ಟ್ ಸುರೇಶ್ ಅವ್ರ ಭಾಳ ಉಡಾಳ್ ಅಂದ್ರೆ ಉಡಾಳ ಬಾಳ ಇದ್ರ. ಆಮೇಲೆ ನಾ ಬಂದ್ಮೇಲೆ ಹೆಂಗ್ ಚೇಂಜ್ ಆದ್ರು, ಏನ್ ಚೇಂಜ್ ಆದ್ರು ಅಂತ ಹೇಳಿ ಹೇಳ್ತೇವಿ. ಅಂಡ್ ಫಸ್ಟ್ ನಮ್ ಕಾಲೇಜ್ಗೆ ಡಿಗ್ರಿ ಫಸ್ಟ್ ಇಯರ್ ಓದಾಕ ಅಂತ ಹೇಳಿ ನಮ್ ಕಾಲೇಜ್ಗೆ ಹಚ್ಚಿದ್ರೆ. ಅಂಡ್ ನಾ ಫಸ್ಟ್ ಇಯರ್ ಆಗ್ಲಿ PUC ಆಗ್ಲಿ ಅದ ಕಾಲೇಜ್ ಒಳಗ ಮಾಡತ್ತೀನಿ. ಆಮೇಲೆ ಒಂದ್ ದಿನ ಏನಾತಪ್ಪ ಅಂದ್ರ ನಾವ್ ಕ್ಯಾಂಪಸ್ ದಾಗ ಕುಂತಿದ್ವಿ. ಇವನ್ ಫ್ರೆಂಡ್ಸ್ ಜೊತೆ ಯಾವ್ದೋ ಒಂದ್ ಮೂಲಿ ಒಳಗ್ ಕುಂತಿದ್ದ, ನಾ ನಮ್ ಫ್ರೆಂಡ್ಸ್ ಜೊತೆ ಯಾವ್ದೋ ಒಂದ್ ಮೂಲೆ ಒಳಗ್ ಕುಂತಿದ್ವಿ. ಸೊ ಆ ಟೈಮ್ದಾಗ ಏನಾತಪ್ಪ ಅಂತಂದ್ರ ಇವನ್ ಫ್ರೆಂಡ್ ನನ್ ಫ್ರೆಂಡು ಇದ್ಲಕ್ಕಿ ಆಕಿ ಏನ್ ಮಾಡಿದ್ಲಪ್ಪ ಅಂತಂದ್ರ ಅಲ್ಲಿ ಕುಂತಾನ್ ನೋಡ ಅವ ನಿನಗ್ ಕೇಳಿದ್ದಲೆ ಹಿಂಗ್ ಹಿಂಗ್ ಅಂತ ಹೇಳಿದ್ರ. ಅದಕ್ಕೆ ಸರಿ ಅವ್ನ ಇನ್ಸ್ಟಾಗ್ರಾಮ್ ID ತೋರ್ಸು ಅಂತಾನಿ. ಅವಾಗ ತೋರ್ಸಿದಾಗ ನನಗ 2 ವರ್ಷ ಹಿಂದೆನ 1 ವರ್ಷ ಬ್ಯಾಕ್ ಫಸ್ಟ್ ಇಯರ್ ಇದ್ದಾಗ ಒಂದು ವರ್ಷದಿಂದ ಒಂದ್ ವರ್ಷ ಫಸ್ಟ್ 1 year ಬ್ಯಾಕ್ ಏನಾಗಿತ್ತಂದ್ರ ಹಾಯ್ ಹಲೋ ಹಂಗ್ ಮೆಸೇಜ್ ಅದು ಬಂದಿತ್ತು ನನಗೆ. ಹಾಯ್ ಹಲೋ ಹಂಗ ಹಿಂಗ ಅಂತ ನಾನು ಮೆಸೇಜ್ ಮಾಡಿದೆ. ಆಮೇಲೆ ನೀವೇನ್ ಕೇಳ್ದ ನಂಗ ಬಾಯ್ ಫ್ರೆಂಡ್ ಅದಾನೇನ ಅಂತ ಕೇಳಿದ. ನಾ ಅದಕ್ಕೆ ಯಾವ್ದಕ್ಕೂ ರಿಪ್ಲೈನು ಕೊಡ್ಲಿಲ್ಲ, ಏನು ಕೊಡ್ಲಿಲ್ಲ. ಜಸ್ಟ್ ಟ್ಯಾಪ್ ಮಾಡಿದ್ಲ ಲೈಕ್ ಮಾಡಿದ್ಲ ನಾನು ಸುಮ್ಮನೆ ಬಿಟ್ನಿ. ಇನ್ನಾತ್ರ ಮೆಸೇಜ್ ಹೋದ್ರ ಸುಳ ತಪ್ಪ ಮಾತಂತ ಕೇಸ ಸುಮ್ಮನೆ ಬಿಟ್ಟಿನ. ಸೊ ಅಲ್ಲಿಂದ ಏನಾತಪ್ಪ ಅಂದ್ರೆ ಓ ಇವ ಏನ ಹಂಗ ಹಿಂಗ. ಆಮೇಲೆ ಇವಂದ ರೀಲ್ಸ್ ಸ್ಕ್ರೋಲ್ ಮಾಡದಿದ್ದಾನ. ಲಾಸ್ಟ್ ಒಂದ್ ವಿಡಿಯೋ ನೋಡಿದೆ. ಏನಪ್ಪಾ ಅಂತಂದ್ರ ಹುಡುಗಿಯರ ಈಗಿನ ಕಾಲದ ಹುಡುಗಿಯರ ₹5 ಚಾಕ್ಲೇಟ್ನು ಇಷ್ಟಪಡ್ತಾರ, ₹500 ಚಾಕ್ಲೇಟ್ನು ಇಷ್ಟಪಡ್ತಾರ. ಹಂಗ ಹುಡುಗರು ಹೋಗ್ತಿದ್ದಾರ ನೋಡ್ತಾರ ಅಂತ ಒಂದ ಏನಪ್ಪಾ ರೀಲ್ಸ್ ಮಾಡಿದ್ನಿ. ಫಸ್ಟ್ ಟೈಮ್ ಮಾಡಿದ್ನಿ. ಅದನ್ನ ನೋಡ್ಗ್ಯಾಸಿಗೆ ಕಾಮೆಂಟ್ ಹಾಕಿದ್ದ. ಮತ್ತಿಲ್ಲ ಎಲ್ಲಾ ಹುಡುಗಿಯರ ಹಾಕಿ ನಮ್ಮದ್ ಕನ್ವರ್ಸೇಷನ್ ಸ್ಟಾರ್ಟ್ ಆಗಿದ್ದ ಅಲ್ಲಿ ಆ ವಿಡಿಯೋದಿಂದ ಕಮೆಂಟ್ ಸೆಕ್ಷನ್ ಫುಲ್ ನಮ್ ಇಬ್ಬರದು ಇತ್ತಲ್ಲ. ಅವ ಇನ್ನು ಮಟ್ಟ 1 ವರ್ಷ 2 ವರ್ಷ ಇದ್ದು ಮತ್ತ ಇದನ್ನ ಹಾಕ್ಲಿಕ್ಕೆ ಎಡಿಟ್ ಮಾಡಿದ್ದ ಅವನ. ನನಗ್ ಬಾಳ ಕಾಡ್ಸಾಕತ್ತಿದ್ರಿ ಅದನ್ನ ನೋಡಿ ನೋಡಿ. ಅದ್ರ ಸಲುವಾಗಿ ಅವಾಗ ಡಿಲೀಟ್ ಮಾಡಿ. ಫಸ್ಟ್ ಕಾಮೆಂಟ್ ಮಾಡಿದ್ದ ಆಕೆ ಮಾಡಿದ್ದಳ. ಫಸ್ಟ್ ನಾಕಿ ಮೆಸೇಜ್ ಮಾಡಿದ್ನಿ. ಆಮೇಲೆ ಈಕಿ ನನಗೆ ಏನ್ ಹೂ ಅನ್ನೋದಿಲ್ಲ ನನ್ ಗೆಲ್ಸ್ ಗೊತ್ತಾತ್ಲ. ಆಮೇಲೆ ಕಾಮೆಂಟ್ ಮಾಡಿದ ಫುಲ್ ಖುಷಿ ಆದ್ನಿ. ಈಕಿ ಮತ್ ಬಂದು ಈಗ ಕಾಮೆಂಟ್ ಮಾಡಿದ ಕೂಡ್ಲೆ ಬಂದ್ ಇದನ್ನ ಇನ್ಸ್ಟಾಗ್ರಾಮ್ದಾಗ ಮೆಸೇಜ್ ನೋಡಿದ್ರೆ ಮೆಸೇಜ್ ಹಣ್ಣ ಮೇಲೆ ಹಾಯ್ ಅಂತ ಬಂದ್. ಈಗ ಮತ್ತೆಲ್ಲ ಕಮೆಂಟ್ ಭಾಳ ಬರತ್ತ ನಮಗೂ. ಅಂಡ್ ನಾ ಏನ್ ಮಾಡ್ತಿದ್ನಿ ಆಕಿ ರಿಪ್ಲೈ ಮಾಡ್ತಿದ್ಲ, ಆಕಿ ಮಾಡಿದ್ಲಿ ನಾ ರಿಪ್ಲೈ ಮಾಡ್ತಿದ್ನಿ. ಕಾಮೆಂಟ್ ಒಳಗೆಲ್ಲ ಅವತ್ತು ಬರತ್ತು ಮತ್ತ ಅನ್ಸುತ್ತೆ ಎಲ್ಲಾರು ನೋಡ್ತಾರಲ್ಲ ಕಾಮೆಂಟ್ ಒಳಗೆ ಪರ್ಸನಲ್ ಆಗಿ ಮತ್ತೆ ಇವ್ರ ಅಂದ್ರು ಈಗಿನ ಅಂದ್ ವರ್ಷ ಪರ್ಸನಲ್ ಆಗಿ ಮೆಸೇಜ್ ಅಂತ ಆಯ್ತು. ಅದನ್ನ ಕಾಮೆಂಟ್ ಡಿಲೀಟ್ ಮಾಡಿದ್ರು, ಪರ್ಸನಲ್ ಹೋಗ್ಬೋದು. ಮತ್ತ ಇಲ್ಲಿಲ್ಲ ಹಿಂಗ ಹಿಂಗ ಅಂತ ಮಾತಾಡ ಸ್ಟಾರ್ಟ್ ಆಯ್ತ. ಇಲ್ಲ ಸಾರಿ ಇಲ್ಲ ನಾವ್ ಬರೀ ಫ್ರೆಂಡ್ಸ್ ಆಗಿರೋಂತ ಒಂದಿಷ್ಟ ಹೇಳಿದ್ದೆನ. ಆಮೇಲೆ ಇಲ್ಲ ನಂಗೆ ಹಂಗ ನಾರ್ಮಲ್ ಆಗಿ 1-2 ದಿನ ಹೋದ್ ಇನ್ಸ್ಟಾಗ್ರಾಮ್ ಒಳಗ್ ಜಸ್ಟ್ ಕ್ಯಾಶುವಲ್ ಆಗಿ ಮಾತಾಡೋದು. ನಂಬರ್ ಎಕ್ಸ್ಚೇಂಜ್ ಆತ. ಅದು ಫ್ರೆಂಡ್ಸ್ ಆಗಿ ನಂಬರ್ ಎಕ್ಸ್ಚೇಂಜ್ ಆಗಿದೆ. ಎಕ್ಸ್ಚೇಂಜ್ ಆದಾದ್ಮೇಲೆ ಪ್ರಪೋಸ್ ಮಾಡಿದ್ರಿ ಸಾಹೇಬ್ರ. ನಾನು ಕೇಳಿದ್ನಿ ಇಲ್ಲ ಮಾತ್ರ ನಮ್ಗೆ ಇಷ್ಟ ಆದಿ ನಿನ್ನ ಫಸ್ಟ್ ಇಯರ್ ಇದ್ದವ ನಮ್ಗೆ ಇಷ್ಟ ಐತೆ ಏನಪ್ಪ ಅದ. ಸೆಕೆಂಡ್ ಇಯರ್ ಇದ್ದವ ನಮ್ಗೆ ಇಷ್ಟ ಆಗಿದ್ದಿ ನನ್ ನೋಡಾಕಿಲ್ಲ ನಿನ್ನ ನಂಗ್ ನೋಡಿದ್ನಿ ಅದು ಮುಂದಲ್ಲ ಹಿಂಗ ಹಿಂಗ ಈ ತರ ಎಲ್ಲ ಹೇಳಿದೀಗ ನಾ. ಆಮೇಲೆ ಅಂತ ಇಲ್ಲ ನನಗ ಇಂಟ್ರೆಸ್ಟ್ ಇಲ್ಲ ಅಂತ ಅವಾಗ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದ್ನು. ನೋಡಿ ವಿಚಾರ ಮಾಡಿ ಹೇಳಂತಾನಂತೆ. ಆಮೇಲೆ 2 ದಿವಸ ಬಿಟ್ಟು ಹೇಳ್ತಾರ ಅಂತಂದಿದ್ದ. 2 ದಿವಸ ಟೈಮ್ ತಗೊಂಡ್ ನಂದಿನಂತಿ ತಲೆ ಹಾಪ ಹಾಕಿತ್ತ. ಏನ್ ಹೇಳ್ತಾಳೋ ಏನಿಲ್ಲೋ ಅಂತ ತಲೆ ಯಾರು ಒಳಗಿತ್ತ ಅತ್ಲೆ ಮತ್ತ 2 ದಿವಸ ಟೈಮ್ ತಗೊಲಿಲ್ಲ. ಯಾಕೆ ಬರ್ತದ ನಾನು ಅಷ್ಟು ಇದನ್ನ ಇರ್ತಾಗಿದ್ದ ಟೈಮ್ದಾಗ ಏನೋ ಅಂದಿದ್ದ. ಅತ್ಲೆ 1-2 ದಿವಸದಾಗ ಹೇಳಿದ್ದ. ಅಟ್ರಾಕ್ಷನ್ ಅಂತಾರೋ ಅಥವಾ ಪ್ಯೂರ್ ಲವ್ ಅಂತಾರೋ ಎರಡೂ ಆಗಿತ್ತು ಮೇ ಬಿ. ಸೊ ಅದ್ರ ಸಲುವಾಗಿ
ಎರಡು ಆಗಿರೋದ್ರಿಂದ ಇನ್ನು ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಹ್ಞೂ ಅಂದ್ಬಿಡೋನು ಕಾಡ್ಸೋದು ಬೇಡ ಹುಡುಗ ಅಂತೇಳಿ ಹ್ಞೂ ಅಂದ್ವಿ. ಹ್ಞೂ ಅಂದ್ಮೇಲೆ ಮತ್ತೆ ದಿನ ಕಾಲ್ ಮೆಸೇಜ್ ಇದೆ ಚಾಲಿತ್ತು. ಒಂದೇ ಕಾಲೇಜ್ ಅಂದ್ರು ನಾವು ಮೀಟ್ ಮಾಡ್ತಿರ್ಲಿಲ್ಲ ಜಾಸ್ತಿ ನೋಡಕ್ ಕಾಲೇಜ್ ಒಂದೇ ಇದ್ರು. ಆಮೇಲೆ ಹಿಂಗ್ ನಾವ್ ಎದ್ರ ಬದ್ರ ಬಂದು ನಾವ್ ನೋಡ್ತಿದ್ದಿಲ್ಲ ಏನು ಇರ್ಲಿಲ್ಲ. ಜಸ್ಟ್ ಯಾರು ನಮ್ ಫ್ರೆಂಡ್ಸ್ ನನ್ನನ್ ಯಾರು ನೋಡ್ಲಾರ್ದಾಗ ಇಲ್ಲ ಇವ್ನ ಫ್ರೆಂಡ್ಸ್ ಇವ್ನ್ ಯಾರೋ ನೋಡ್ಲಾರ್ದ ಇದ್ದಾಗ ಜಸ್ಟ್ ನೋಡೆ ಇಷ್ಟೇ ಸ್ಮೈಲ್ ಮಾಡ್ಕೆ ಸುಮ್ನಾಗ್ತಿದ್ವು. ಮತ್ತ ಅವಾಗೆಲ್ಲ ನಮ್ ದೋಸ್ತರು ಹೇಳ್ತಿದ್ವಿ ಏನ್ ನೋಡತಾಳ ನೋಡಿಲ್ಲ ಅಂತ ಕೇಸ ಈಗಿನ ಫ್ರೆಂಡ್ಸ್ ಎಲ್ಲ ಕಿ ಹೇಳ್ತಿದ್ರು ಏನ್ ನೋಡತಾಳ ನೋಡೋ ಅಂತ ಕೇಸ್ ಇಷ್ಟ ನಾವು ನೋಡ್ತಿರ್ತಾನ ಯಾರು ತೋರ್ಸ್ಕೊಡ್ತಿರ್ಲಿಲ್ಲ. ಹಾ ಜಾಸ್ತಿ ಹೆಂಗ್ ಅಂತಂದ್ರೆ ಪ್ರೈವೇಟ್ ಹೆಂಗ್ ರಿಲೇಶನ್ಶಿಪ್ ಇಟ್ಕೊಂಡಿದ್ವು ಅಂದ್ರೆ ನಾವು ಜಾಸ್ತಿ ಪ್ರೈವೇಟ್ ಇಟ್ಟು ನಮ್ ಕಾಲೇಜ್ ಒಳಗ ಫ್ರೆಂಡ್ಶಿಪ್ ಗೊತ್ತಿತ್ತು ಲೈಕ್ ಒಬ್ರಿಗೊಬ್ರು ಲವ್ ಮಾಡತಾರ ಅಂತೇಳಿ. ಬಟ್ ನಾವ್ ಯಾರಿಗೂ ತೋರಿಸ್ಕೊಟ್ಟಿಲ್ಲ. ಮೀಟು ಅಂತೂ ನಾವ್ ಕಾಲೇಜ್ದಾಗ ಒಂದೇ ಕಾಲೇಜ್ದಾಗಿದ್ವು ಒಂದೇ ಕ್ಲಾಸ್ ಆಗಿದ್ವು. ನಾವ್ ನೋಡ್ತಿದ್ದಿಲ್ಲ ನಾವ್ ಮಾತಾಡ್ತಿದ್ದಿಲ್ಲ ನಮ್ದೇನು ಕ್ಲಾಸ್ ಮೀಟ್ ಚಾನ್ಸ್ ಇದೆ ಯಾಕಂದ್ರೆ ನಮ್ ಕ್ಲಾಸ್ ಕುಂತಿರ್ಲಿಲ್ಲ. ಕ್ಲಾಸ್ದಾಗ ಅಂದ್ರ ಹಿಂಗ್ ಇಂಗ್ಲಿಷ್ ಕ್ಲಾಸ್ ಆಮೇಲೆ ಅದ ಅವಾಗ ಸ್ಟಾರ್ಟ್ ಅವಾಗೆಲ್ಲ ಗೊತ್ತಿರ್ತಾವ. ಅದೇ ನಮ್ ಸಬ್ಜೆಕ್ಟ್ ಇಬ್ಬರದು ಬೇರೆ ಬೇರೆ ಇತ್ತ. ಆದ್ರ ಯಾವಾಗಾದ್ರೂ ಒಮ್ಮೆ ಕ್ಲಾಸ್ದಾಗ ಅಟೆಂಡ್ ಆದಾಗ ಸೊ ಈ ತರ ಹಂಗಂತೀವಿ ಮತ್ತ ಆಮೇಲೆ ಅದೆಲ್ಲ ಮುಗಿದಾದ್ಮೇಲೆ ಮತ್ತ ಕಾಲೇಜ್ ಒಳಗ ಹಿಂಗೆಲ್ಲ ಅಸೈನ್ಮೆಂಟ್ ಅದು ಇರ್ತಾವ ಎಕ್ಸಾಮ್ ಅದು ಪ್ರಿಪರೇಷನ್ ಚಾಲೂ ಆಗ್ತಿರ್ಲಿಲ್ಲ. ಆಗಿನ ಟೈಮ್ ಐತಿ ಆರಾಮಿರ್ಲಿಲ್ಲ. ಆರಾಮಿಲ್ಲ ನನಗ್ ಮತ್ತೀಗ ಈಗ ಮನಿ ಒಳಗೆ ಇಲ್ಲ ಅವಾಗ ಕಾಲ್ ಆಗಿಲ್ಲ ಅವೆಲ್ಲ ಸ್ಟಾರ್ಟ್ ಆಗಿತ್ತು. ಅವಾಗ ಮತ್ತೆ ನಾನು ಕಾಲ್ ಮಾಡಿದ್ದ ಹಿಂಗೆ ನಾ ಹೇಳಿದ್ನಿ ಮತ್ತೆ ಅಸೈನ್ಮೆಂಟ್ ಕೇಳತ್ತಾರ ಮತ್ತೆ ಹೆಂಗ ಅಂತ ಅವಾಗ ಹೇಳಿದ್ದಕ್ಕೆ ನಮ್ ಕಡೆ ಅಸೈನ್ಮೆಂಟ್ ಇಲ್ಲ ನೀನೇ ತಂದು ಕೊಡು ಸ್ವಲ್ಪ ಹೆಲ್ಪ್ ಮಾಡ ಅಂತ ಕೇಳಿದ್ರೆ ಅಂದ್ರೆ ಅವತ್ತ ಲಾಸ್ಟ್ ಡೇ ಇತ್ತು ಅಸೈನ್ಮೆಂಟ್ ಸಬ್ಮಿಟ್ ಮಾಡಕ. ಅದ್ರ ಸಲುವಾಗಿ ಮತ್ತ ಅಂತ ನನಗೂ ಫುಲ್ ಖುಷಿ ಆಗ್ಬಿಡ್ತ ಈ ಟೈಮ್ನಾಗ ಇಲ್ಲ ಮತ್ತೆ ತಾನ ಕರೆದ ಅಂತ ನನಗೂ ಒಂಥರ ಒಂದ್ ಮೈ ಜುಮ್ ಅಂತ ಒಬ್ಬ ಹೋಗಂತಾರ ಅನ್ಸಿತ. ಮತ್ ದೋಸ್ತರ ಬಿಟ್ಟು ಕರ್ಕೊಂಡು ಅಸೈನ್ಮೆಂಟ್ ತಗೊಂಡು ಡೈರೆಕ್ಟ್ ಮನಿ ಕಡೆ ಹೋಗಿ ಕಾಲ್ ಮಾಡಿದ್ ಪಲಕಿ ಮತ್ ಬರಾತನ ಸಿಕ್ಕಂದ್ರೆ ಏ ಬಾ ಮನಿ ಕಡೆ ಏನಿದೆ ಎಲ್ಲ ಕೇಸ್ ಅಂತಂದು ಹೋಗ್ಕೊಡ್ಕ ಈಕಿ ಮತ್ ಇವ್ ಮನೆಯನ್ನಾಗ ನಿಂತಿದ್ವು ಹೋಗಿ ಹೊರಗಿನ ಹೋಗಿ ಕೊಡತಿನ ಮತ್ತೆ ಮನೆಯನ್ನಾಗಂತೂ ಮತ್ತಿಲ್ಲ ಬಾ ಮತ್ ಒಳಗ ಏನ್ ಕೇಸ್ ಅಂತಂದ್ರ ಈಗಿನೂ ಅವಾಗ ಬಾ ಒಳಗಂತ ಕೇಸ್ ಅನ್ನತ್ಲೆ. ಅಂದ್ರೆ ನಮ್ ಮನ್ಯಾಗ ನಮ್ಮ ಅಕ್ಕ ಕರೆದ್ಮೇಲೆ ನಾವು ಮುಂದೆ ಕರ್ತಿದ್ದಿಲ್ಲ ಅಂದ್ರೆ ಕರಿತಿದ್ದಿಲ್ಲ ಗೈಸ್. ಯಾಕಂದ್ರೆ ಯಾರು ಏನಾರ ಅನ್ಕೊಂಡ್ಬಿಡ್ತಾರೇನೋ ಅನ್ನೋ ಕಾರಣಕ್ಕ. ನಮಗೂ ಒಳಗ ಹೋಗಿ ಹಿಂಗೆಲ್ಲ ಒಂದ್ ಹುಡುಗಿ ಮನಿಗೆ ಒಂದ್ ಹುಡುಗ ಹೋಗೋದಂತ ಒಂಥರ ಆಮೇಲೆ ನಮ್ಮ ಮನಿ ಒಳಗೆ ಇನ್ನೂ ಒಟ್ಟ ಯಾರಾದ್ರು ಅಂದ್ರೆ ಅವಾಗ ಆ ಟೈಮ್ದಾಗ ಯಾವ್ದೋ ಒಂದ್ ಹುಡುಗ ನಮ್ ಫ್ರೆಂಡ್ಸ್ ಅದು ಒಟ್ಟ ಲವ ಇರ್ತಿರ್ಲಿಲ್ಲ ನಮ್ಮ ಮನ್ಯಾಗ ಕರ್ಕೊಳೋತಿರ್ಲಿಲ್ಲ. ನಾ ಕರಿತೇನೂ ಇರ್ಲಿಲ್ಲ. ಯಾವ್ದೋ ಫ್ರೆಂಡ್ಸ್ ಇದ್ರು ಇಲ್ಲ ಜಸ್ಟ್ ಹುಡುಗ್ಯಾರ ಅಷ್ಟೇ. ಹುಡುಗ್ಯಾರ 4-5 ದಿನ ಇರ್ಲಿಲ್ಲ ನಮ್ಮ ಮನ್ಯಾಗ ಏನು ಅಂತಿರ್ಲಿಲ್ಲ. ಆದ್ರೆ ಹುಡುಗರು ಒಂದ್ ಸೆಕೆಂಡ್ ಬಂದ್ ಹೋದ್ರು ಅದ್ ಏನೈತಿ ಇವ್ರದ ಅನ್ನೋ ಇದನ್ನ ಇತ್ತು. ಅಂದ್ರೆ ಅಷ್ಟು ಸ್ಟ್ರಿಕ್ಟ್ ಇತ್ತು ನಮ್ಮ ಮನಿ ಒಳಗ ಅವಾಗ ಆ ಟೈಮ್ದಾಗ. ಸೊ ಅದು ಸಲ ಒಳಗ್ ಹೋದ್ವಿ ಚಾಗೆಲ್ಲ ಮಾಡ್ಕೊಟ್ರೆ ಫುಲ್ ಖುಷಿ ಇಲ್ಲ ಮಾಡ್ಕೊಂಡು ಈಕಿ ಚಾ ಕೊಡೋ ಟೈಮ್ದಾಗ ನನ್ ದೋಸ್ತ ಎಲ್ಲ ಕಳ್ಸತ್ತಿದ್ದ ನಮ್ ಹುಡುಗಿಗೆಲ್ಲ ಓಕೆ ಅದಂತ ಸಿಕ್ಕಿ ಹೇಳಿದ್ರಿ ಅಲ್ಲಿಂದ ಸನ್ನೆ ಮಾಡಿ ನಾನು ಅಲ್ಲಿ ಅವೆಲ್ಲ ಮತ್ತೆ ಅವ್ರ ಮಮ್ಮಿ ಏನ್ ಕೊಯ್ಯತ್ತಿದ್ರು ಹಂಗಟ ಮಾಡಿ ಪರಿಚಯ ಇರ್ಲಿಲ್ಲ ನಮ್ಗ ಆರಾಮದಿರ ಅಂತ ಕೇಳಿದ್ರೆ ಹೊಂಟಿ ನಾವು ಅದು ಅಂತ ಎಲ್ಲ ಮುಗಿಸ್ಕೊಂಡ್ ಬಂದಿದ್ವು. ಆಮೇಲೆ ಫಸ್ಟ್ ಡೇ ಮೀಟ್ ಆಗಿದ್ನ ಅಂತ ಹೆಂಗ್ ಗೊತ್ತು ಮನೆ ಹೋಗಿದ್ದು ಫಸ್ಟ್ ಟೈಮ್ ಮನೆ ಹೋಗಿದ್ದ ಅವತ್ತ ಮೀಟ್ ಆಗಿದ್ದ ಹಂಗ್ ನೋಡ್ರ. ಫಸ್ಟ್ ಮೀಟ್ ಅಲ್ಲಿ ಸೆಕೆಂಡ್ ಮೀಟ್ ಇಲ್ಲ ಫಸ್ಟ್ ಮೀಟ್ ಅಲ್ಲಿ ನೈಟ್ ಕಾಲೇಜ್ ನೈಟ್ ಫಂಕ್ಷನ್ ಇದ್ಲ ಅವಾಗ ಮೀಟ್ ಆಗಿದ್ದು. ಅದೇನ ಹೇಳಿಲ್ಲ ಈಗ ಹೇಳ ಫಸ್ಟ್ ಮೀಟ್ ಎಲ್ಲಿಗಿದ್ದಪ್ಪ ಅಂತಂದ್ರ ನಾವು ನಮ್ ಕಾಲೇಜ್ ಒಳಗೆಲ್ಲ ಫಂಕ್ಷನ್ ಇತ್ತು. ಕಾಲೇಜ್ ಫಂಕ್ಷನ್ ಒಳಗೆಲ್ಲ ಮುಗಿದಿದ್ದು ಫಂಕ್ಷನ್ ಎಲ್ಲ ಮುಗಿಯಂದ್ರೆ ಟೈಮ್ ಆತು 9 ಒಂದ್ 9:10 ಇನ್ನಾರು ಮನೆಗೆ ಹೋಗ್ಬೇಕಲ್ಲ ನಾವು ಹುಡುಗ ಹೆಂಗ್ ಹೋಗ್ತೀವಿ ಈ ಹುಡುಗಿ ಇರ್ತಾಳ ಚಾನ್ಸ್ ಅಂತ ನಾ ಏನ್ ಮಾಡ್ತೀನಿ ತಡಿ ಹಂಗ ಹೋಗ್ತಾಳ ನೋಡು ಅಂತಾನಿ. ಮಳೆ ಬಂತು ಮಳೆಗಾಲ ಇರ್ತಾವ ಮಳೆ ಇತ್ತು ಅನ್ನತ್ಲೆ ಈಗಿನೆಲ್ಲ ಫ್ರೆಂಡ್ಸ್ ಗಳು ಪಕ್ಕಗಳೆಲ್ಲ ಕರ್ಕೊಂಡು ಹೋದ್ರು ಮತ್ತೆ ಈಗ ಒಬ್ಬಾಕಿ ಆದ್ಲ. ಅವಾಗ ನಾ ಏನ್ ಮಾಡ್ತೀನಿ ಕಾಲ್ ಮಾಡ್ತೀನಿ ಮತ್ತೆ ನೀನ್ ಹೆಂಗ್ ಮಾಡ್ತಿರ್ತೀರ ಇಲ್ಲ ಮತ್ತೆ ಹಿಂಗ ಒಬ್ಬಾಕಿ ಈಗ ಅಂತಂದ್ರೆ ಸರಿ ನಾನ ಬಿಟ್ಟು ಬರ್ದಂಗೆ ದೋಸ್ತ್ ಕಡೆ ಬೈಕ್ ಇಸ್ಕೊನಿ ಅದೇನೆ ಅವ್ನ ಕಡೆ ಬೈಕ್ ಮೇಲೆ ಹಚ್ಚೋಕೆ ಬೇಡ ಅಂತ ಹೇಳಿದ್ದೆ. ಬೇಡ ಅಂತ ಹೇಳಿದ್ರೆ ನಾ ಆದ್ರೂ ಬಿಟ್ಟಿಲ್ಲ ತಡಿ ನಾ ಬಿಟ್ಟ ಬರ್ದಂಗೆ ಹೋಗೋ ಟೈಮಿಗೆ ಮನೆ ಹೋಗಿಲ್ಲ ಯಾಕಿನ್ ಕರ್ಕೊಂಡ ಅದೊಂದ್ ಗಾರ್ಡನ್ ಕಡೆ ಇತ್ತು ಅಲ್ಲಿ ಕರ್ಕೊಂಡು ಹೋಗಿ ಯಾಕೆ ಮಾಡ್ಬೇಕಿನ್ ಜೊತೆ ಮಾತಾಡ್ಬೇಕು. ಫಸ್ಟ್ ಮೀಟ್ ನಮ್ದು ಫುಲ್ ಮೆಮೊರಿಯಬಲ್ ಆಗಿರ್ಲಿ. ಆಮೇಲೆ ಒಬ್ರಿಗೊಬ್ರು ಟೈಮ್ ಸ್ಪೆಂಡ್ ಮಾಡ್ಲಿ ಆಮೇಲೆ ಒಬ್ರಿಗೊಬ್ರು ಅರ್ಥ ಮಾಡ್ಕೋಬೇಕನ್ನೋ ಕಾರಣಕ್ಕೆ ಕಳ್ಸಾಕ್ ಮನ್ಸೇ ಇಲ್ಲ. ಖರೆ ನನಗ್ ಟೈಮ್ ಆಗೈತಿ ನಮ್ ಮನ್ಯಾಗ ಫೋನ್ ಒಂದ್ ಬರತೈತಿಲ್ಲ ಆ ಟೈಮ್ ಫೋನ್ ಬರತೈತಿ ಎಲ್ ನೋಡ್ರ ಎಲ್ಲದಿ ಯಾವಾಗ ಬರ್ತಿ ಅಂತ ಕೇಳಾಕತ್ತಾರು. ಇವ್ ನೋಡ್ರ ಬಿಡಾಕ್ ರೆಡಿ ಇಲ್ಲ ಹಂಗಿದ್ದಾಗ ಚಾನ್ಸ್ ಮಿಸ್ ಆಕೈತೆ ಅಂತ ನಾವು ಬಿಡಾಕ್ ಮನ್ಸಿಲ್ಲ ಯಾಕಂತಂದ್ರ ಆ ಕಡೆ ದೋಸ್ತನ್ ಬಿಟ್ಟು ಬಂದಿದ್ ಬಿಡ ಅವ್ನು ಅಲ್ಲೇ ಹುಡ್ಕಟ್ ನಿಂತಿದ್ ಪಾಪವ ಮತ್ತ ಅಲ್ಲಿ ರೋಡ್ಕ ಮತ್ ಮಾತಾಡ್ಕೊಂಡ್ ನಿಂತು ಮತ್ತೆ ಅಲ್ಲಿ ಮಂದಿ ಹೋಗಿ ಬಂದಿ ನಮ್ನ ನೋಡಿದ್ವಿ ಯಾಕೆ ಟೈಮ್ ಆಗಿತ್ತಾ ಹುಡುಗ ಹುಡುಗಿ ಅಂತ ಆ ಟೈಮ್ದಾಗ ಒಂಥರ ನಿಲ್ಸಿದ್ವಿ ಅದ್ ಸಲುವಾಗಿ ನಿಂತು ಸ್ವಲ್ಪ ಮಾತಾಡಿದ್ವಿ ಮತ್ತೆ ಇಂತು ನಾಳೆ ಮೀಟ್ ಆಗೋ ಮತ್ತೆ ಮತ್ತೆ ಹೋಗಿ ಬಿಟ್ಟು ಬಂದ್ಬಿಟ್ಟಿ ಮನಿ ಕಡೆ ಬಿಡ್ತೇನೆ ಅಂದ್ರೆ ಮನ್ಯಾಗೆಲ್ಲ ನಾವು ಉಳಿದ್ವು ಹೋಗ್ಲಿಲ್ಲ ಹಿಂಗೆಲ್ಲ ಸಲ ಕಡೆ ಬಿಟ್ಟು ಹೋದ. ನೆಕ್ಸ್ಟ್ ಡೇ ಏನಪ್ಪಾ ಅಂತಂದ್ರೆ ಹಿಂಗ ಕಾಲೇಜ್ದಾಗು ಮೀಟ್ ಆಗ ಚಾಲೂ ಮಾಡಿದ್ವಿ. ಒಂದ ಕ್ಲಾಸ್ ರೂಮ್ದಾಗ ಕುಂಡ್ರಾಕ್ ಚಾಲೂ ಮಾಡಿದ್ವಿ. ಆಮೇಲೆ ಊಟ ಮಾಡಕ್ಕೂ ಅಲ್ಲೇ ಇದ್ರೊಳಗ್ ಕ್ಯಾಂಟೀನ್ ಅಂದ್ರ ಊಟ ಮಾಡಾಕ್ ಬರೇ ನಮ್ದು ಹಿಂಗ ಟಿಫನ್ ನಾವ್ ತಗೊಂಡ್ ಡಬ್ಬಿ ಅಲ್ಲಿ ಹೋಗಿ ಕುತ್ಕೊಳಕ್ ಚಾಲೂ ಮಾಡಿದ್ವಿ. ಅಂಡ್ ನಮ್ ಕಾಲೇಜ್ ಬ್ಯಾಕ್ ಸೈಡ್ ಹೋಗಿ ನಿಂತ್ಕೊಳಕ್ ಚಾಲೂ ಮಾಡಿದ್ವಿ. ಈ ತರ ಮೀಟ್ ಆಗೋದು ಮಾತಾಡೋದು ಈ ತರ ಐತ. ಆಮೇಲೆ ಗ್ರೌಂಡ್ ದಾಗ ಹೋಗಿ ಕುಂಡ್ರದು ಈ ತರ ಫನ್ ಆತರ ನಾವು ಒಂದ್ ಗಫ್ರಿ ಬಡ ಬಿಟ್ಟಿದ್ವಿ. ಕರೆ ನಾ ಕ್ಲಾಸ್ ಅಟೆಂಡ್ ಆಗ್ತೀನಿ ಒಂದ್ ಕ್ಲಾಸ್ ಮಿಸ್ ಮಾಡ್ತಿರ್ಲಿಲ್ಲ. ನಾವು ಒಟ್ಟ ಕುಂತಿರ್ತಿಲ್ಲ
ಇಬ್ರು ಹಂಗ್ ಇವ್ ಭಾಳ ಬಾಳ ನಾವ್ ಸ್ವಲ್ಪ ಟಾಪರ್ ಈ ತರ. ಅವ್ ಕಲ್ತಿದ್ರ ಟಾಪರ್ ಇರ್ತಿದ್ದ, ಬಟ್ ಅವ್ನ್ ಲಕ್ಷ್ಯ ಎಲ್ಲೋ ಬೇರೆ ಕಡೆ ಇತ್ತು. ಸೊ ಹಂಗಾಗಿ ಫ್ರೆಂಡ್ಸ್ ಅದ ಇದ ಮಾಡ್ಕೊಂಡ್ ಹೋದವ. ಆಮೇಲೆ ಮತ್ತೆ ನೆಕ್ಸ್ಟ್ ಏನಾಯ್ತು? ಮತ್ ನೆಕ್ಸ್ಟ್ ಆದ್ಮೇಲೆ ಮತ್ ಹಿಂಗ ಲವ್ದ ವಿಷಯ ಬಂದ್ ಮನೆ ಈಕಿನ ಬರ್ಡೇ ಬಂತು ಒಂಟೆ. ಹ್ಮ್. ಈಕಿನ ಬರ್ಡೇ ಬಂತ ಈಕಿನ ನನ್ಗೊಂದ್ ಚಾಲೆಂಜ್ ಹಾಕಿದ್ಲ. ಅದು ನೈಟ್ ಚಾಲೆಂಜ್ ಆಗಿಲ್ಲ, ಒಂದ್ ದಿವಸ ಎಷ್ಟೋ ದಿವಸ ಚಾಲೆಂಜ್ ಹಾಕಿದ್ದಂತ, ನೀ ಬಂದ್ ಕೂಡಲೇ ನನ್ಗ ಪಬ್ಲಿಕ್ ಕಿಸ್ ಮಾಡ್ಬೇಕಂತ ನೆನ್ಪಿನಿ. ಏ ಇದನ್ನೆಲ್ಲ ಹೇಳ್ತಾರು. ಅಂತ ಹೇಳ್ತೇನೆ, ಹೌದು ಮುಚ್ಚಿಡು ಅಂತ ಏನಿದೆ. ಹ್ಮ್. ಪಬ್ಲಿಕ್ ಹೋಗಿ ನನ್ ಕಿಸ್ ಮಾಡ್ಬೇಕಂತ ಕಿಸ್ ಹಾಕಿದ್ಲಾಕಿ ಚಾಲೆಂಜ್. ನಾನೇ ಆಯ್ತು ಆಗಿನ ಹಿಂಗಲ್ಲ ಆಯ್ತು ಮಾಡ್ಕೊಂತಾನೆ. ಆಮೇಲೆ ಏನ್ ಮಾಡಿ ಕರ್ದಿ ಈಗ ಒಂಥರ ಅಂಜಿಕೆ ಈಕಿಗೆ, ಏನಾರ ಕಿಸ್ ಮಾಡಿದ್ದಾನ ಅಂತ. ಹತ್ತಿತ್ತು ನೋಡಿ ಕರ್ದಿ ಕೂತ್ಲು ಬಾಜುಕ ಹತ್ತಿತ್ತು ನೋಡಿ ಕಿಸ್ ಮಾಡೇ ಬಿಟ್ನಿ. ಅಣತ್ಲೆ ಅದೊಂದು ಮೆಮೊರೇಬಲ್ ಐತಂತ Chicks, ಹೇಳಿ chicks. ಕಿಸ್ ಮಾಡ್ಕೊಡ್ಲಿ ಹಿಂಗಲ್ಲ. ಏನ್ ಹೇಳಿ ನೆಕ್ಸ್ಟ್. ಏನಕ್ಕ ಅಲ್ಲಿಗೆ ಮೇ ಬಿ ಒಂದು ಸ್ಟ್ರಾಂಗ್ ಫೀಲಿಂಗ್ಸ್ ಅನ್ಬೋದು. ಅಲ್ಲಿಗೆ ಇಷ್ಟೆಲ್ಲಾ ಆಗೈತೆ ಅಂದ್ಮೇಲೆ ಬಿಡಬಾರ್ದು ಇವ್ನ. ಕಿಸ್ ಮಾಡಿದ ದಿವ್ಸನ ಮತ್ತ ಆಗಿನಾಗ ಫೋಟೋ ಹೊಡ್ಕೊಂಡ್ ಕಿಸ್ ಮಾಡಿದ್ದಲ್ಲ, ಹಂಗ ಫ್ರೆಂಡ್ಸ್ ಜೊತೆ ನೋಡಾರಿಲ್ಲ ಫ್ರೆಂಡ್ಸ್ ಅಂತ ಅನಿಸ್ಬೋದು. ಅನಿಸುತ್ತಕ್ರನ ಡೈರೆಕ್ಟ್ ಲವ್ ಅಂತ ಹಾಕ್ಬಿಟ್ನಿ ಸ್ಟೋರಿ ಒಳಗ. ಎಲ್ಲಾ ನೋಡ್ತಿದ್ವಿ, ನಮ್ಮ ಮನ ನೋಡ್ತಿದ್ದ, ರಿಲೇಷನ್ ಎಲ್ಲ ನೋಡ್ತಿದ್ವಲ್ಲ, ಒಟ್ ಸ್ಟೋರಿ ಹಾಕ್ಬಿಟ್ನಿ ಅವಾಗ. ಕೂತ್ ಸಂಗೀತ ಯಾರ ಕೂತಾರ ಏನ್ ಮಾಡ್ತಾರೆ ಈ ತರ ಆಯ್ತು. ಈಗೂ ಹಂಗದನ. ಹಿಂಗೈತಲ್ಲ ಹಾಕಿದ ಕೂಡಲೇ ಮತ್ತೆ ಹಿಂಗ ಒನ್ ಡೇ ಬರ್ಡೇ ಬಂತು. ಬರ್ಡೇ ಬಂತು ನಮ್ದಕ್ಕಿಂತ ಒಂದ್ ಫೋಟೋ ಹಾಕಿದ್ನಿ ಸ್ಟೋರಿ. ನಮ್ಮ ಮನ್ಯಾನಾಗ ನಾವು ನೋಡಿ ಗ್ಯಾಸ್ ನಮ್ಗೆ ಹಿಂಗೆಲ್ಲ ಸ್ಕ್ರೀನ್ ಶಾಟ್ ಬಿಟ್ಟು ಮನ್ಯಾಗ ಮತ್ತ ಈ ತರ ಮಾಡತಾನ ಶಿವ ಕಾಲೇಜ್ ಶಿವ ಅಂತಾರ, ಶಿವ ಅಂತಾರ ಮನೆಯೊಳಗ, ಅವಾಗೆಲ್ಲ ಶಿವ ಅಂತಾರ. ಮತ್ತೆ ಈ ತರ ಮಾಡತಾನು, ಲವ್ ಮಾಡತಾನು, ಒಂದ್ ಹುಡುಗಿ ಮಾತಾಡ್ತಾನ. ಇಲ್ಲ ಮನೆಯೊಳಗೆಲ್ಲ ಅನ್ಸಾತಿಲ್ಲ ಅದ್ರ ಸಲುವಾಗಿ ಹಿಂಗ ಮಾಡತ್ತಿ ಹಂಗ ಮಾಡ್ತೀನಿ. ನಾನಕಿ ಕೂತಿದ್ದು ಇಬ್ರು ಗ್ರೌಂಡ್ ನಮ್ಮ ಕಾಲೇಜ್ ಗ್ರೌಂಡ್ ನಮ್ಮ ಮನೆಯವ್ರ ಕಾಲ್ ಮಾಡಿದ್ರು. ನಾ ಹೇಳ್ದೆ ಇವ್ರ ಮನ್ಯಾಗಿನವ್ರು ಕಾಲ್ ಮಾಡಿದ್ರು, ಅವ್ರ ಚಿಗವ್ವ ಕಾಲ್ ಮಾಡಿದ್ರು. ಏನೋ ಕಿಸರ ಎಲ್ಲದಿ ಎಲ್ಲದಿ ಯಾವ್ಯಾಕಿನ್ ಫೋಟೋ ಹಾಕಿ ಯಾವ್ಯಾಕಿ ಜೊತೆ ಇದ್ದಿ ಹಾಕಿ ಚಾಲು ಮಾಡ್ರು. ನೀವ್ ಏನೇನ್ ಹೇಳಿದ ಏನತ್ತ ಚಿಗವ್ ಏನತ್ತ ಹಿಂಗ್ ಮಾತಾಡ್ದ, ಮನಿಗ್ ಬಾ, ನೀ ಎಲ್ಲ ಇದ್ರು ಮನಿಗ್ ಬಾ, ಹಂಗ ಹಿಂಗ ಅಂತ. ಆಮೇಲೆ ನನಗ್ ಹೆದರಿಕಿ, ಇಫ್ ಇವ್ರ ಏನಾದ್ರು ಮನಿಗ್ ಹೋಗಿ ಒಂದ್ ವೇಳೆ ಇವ್ ಏನಾದ್ರು ಇವ್ರ ಫ್ಯಾಮಿಲಿ ಕರ್ಕೊಂಡ್ ನಮ್ಮ ಮನಿಗ್ ಬಂದ್ ಇದೆಲ್ಲ ಹೇಳಾಕಂದ್ರೆ ನಮ್ಮ ಮನಿಯೊಳಗೆ ಏನೂ ಗೊತ್ತಿರಕಿಲ್ಲ. ಇವ್ರಿಗೆ ಆಗ ಗೊತ್ತಾಗೈತಿ. ಆದ್ರೆ ಇವ್ರೆಲ್ಲರೂ ಒಮ್ಮೆ ನಮ್ಮ ಮನಿಗ್ ಬಂದ್ ಹೇಳ್ರ ನಮ್ ಮನಿ ಪರಿಸ್ಥಿತಿ ಹೆಂಗ್, ನನ್ ಪರಿಸ್ಥಿತಿ ಹೆಂಗ್ ಬಾಳ ವಿಚಾರ ಮಾಡಿನ ಆ ಟೈಮ್ದಾಗ. ಹೇಳ್ ಮುಂದೆ ಏನಾಯ್ತು ಏನೇನ ಹಿಂಗಲ್ಲ ಅಂತ ಹೇಳಿದ್ರೆ ಯಾವ ಹುಡುಗಿ ಏನ್ ಕಿಸ್ ಕೇಳ್ತಾರೆ ಇಲ್ಲ, ಸ್ಟಾರ್ಟಿಂಗ್ ಹೇಳಿದ್ವಿ ಇಲ್ಲ ಫ್ರೆಂಡ್ ಅಂತ ಹೇಳಿದ್ವಿ. ಆಮೇಲೆ ಸ್ಟೋರಿ ಒಳಗ್ ಗೊತ್ತಾಗ್ಬಿಡ್ತಲ್ಲ ಮತ್ತೆ ಈ ತರ ಇವೆಲ್ಲ ಹಾಕಿದ್ನಿ. ಆಮೇಲೆ ಗೊತ್ತಾಗಲಿಲ್ಲ ಲವ್ ಮಾಡತ್ತೀನಿ ಹಂಗ ಹಿಂಗ ಅಂತಂದು. ಆಮೇಲೆ ಇಂತೋನಿ ಕಾಲೇಜ್ ಕಲಿಗ್ ಬೇಡ ಅಂತ ಕೇಸ್ ನಾನು ಬಿಡಿಸ್ತಾನ ಕೇಸ್ ಬಿಡ್ಸಾಕ್ ನೋಡಿದ್ವು. ಆದ್ವನ ಕೇಳಿಲ್ಲ ಅಕ್ಕೇ ಬೇಕಂತ ಕೇಸ್ ಊಟ ಎಷ್ಟ್ 2-3 ದಿವಸ ನಾ ಊಟ ಬಿಟ್ಟಿದ್ನಿ. ನಾನು ಇನ್ನೊಂದ್ ಮನಿ ತಮ್ದು ಆ ಮನೆಯವ್ರನ್ನ ಇಟ್ರ ಅಲ್ಲೇ ಊಟ ಇಲ್ಲ ಏನಿಲ್ಲ. ಅವ್ರು ಗೊತ್ತಾತ್ಲ ಆಮೇಲೆ ಮತ್ತಕಿನ ಮುದ್ದಮ್ನ ಏನ್ ಮಾಡಿದ್ನಿ, ಹಳಿ ಮನೆಗೆ ಬರ್ಬೇಕಂತ ಕೇಸ ಜಳಕ ಮಾಡಿ ಬರ್ತಾನಂತ ಕೇಸ್ ಹೇಳಿದ್ನಿ. ಆ ಬೈಕ್ ಎತ್ಕೊಂಡ್ ಕೇಸ ಜಳಕ ಮಾಡಿ ಮನೆಗೆ ಹೋಗಿಲ್ಲ, ಡೈರೆಕ್ಟ್ ಕಾಲೇಜ್ ಕಡೆ ಬಂದಿನಿ. ಈಕಿನ್ ಮೀಟ್ ಆಗ್ಬಿಡ್ಲೆ ಬೆಳಿಗ್ಗೆ ಎದ್ದು ಕೂಡ್ಲೆ ಈಕಿನ ಮಂದಿ ಮುಖ ತಕೊಳ್ಳಿ ಈಕಿನ್ ಮೀಟ್ ಆಗಿ ಮನೆಗೆ ಹೋಗಿದ್ನಿ. ಆಮೇಲೆ ಮನಿಯೊಳಗ್ ಹಿಂಗಲ್ಲ ಹೆಂಗ ಏನ ಅಂತ ಹೇಳಿ. ಸೊ ಲವ್ ಮಾಡತ್ತೀವಪ್ಪ ಅಂತಂದ್ರೆ ಏನೋ ಒಂದ್ ಬೇರೆ ದಾರಿ ಒಳಗ್ ಹೋಗ್ತಾರ ಇವ್ರ, ಕೆಟ್ಟ ದಾರಿ ಹಿಡಿತಾರ ಅಂತ ಇವ್ರ ಮನ್ಯಾಗು ಹಂಗ. ಅದಾದ್ಮೇಲೆ ನಮ್ಮ ಮನಿಯೊಳಗು ಹಂಗ. ಲೈಕ್ ಅದಕ್ಕಿಂತ ಮೇನ್ ನಮ್ದು ಏನಪ್ಪಾ ಅಂತಂದ್ರೆ ಇಂಟರ್ ಕಾಸ್ಟ್ ಲವ್ ಅಂತಂದ್ಮೇಲೆ ನೀ ಯಾಕ್ ಮಾಡ್ತಿ, ಯಾಕ ಇದೆಲ್ಲ ಯಾಕ್ ಬೇಕು ನಿನಗ, ಯಾಕ ನಮ್ಮ ಮನೆ ನಾವ ನೋಡಿ ಕ್ಯಾಶ್ ಮನ್ಯಾಗ ನೋಡಿ ಕ್ಯಾಶ್ ಮದ್ವಿ ಮಾಡ್ತಿರ್ಲಿಲ್ಲ, ನಿಂಗ್ ಅಷ್ಟ್ ಅರ್ಜೆಂಟ್ ಇದ್ರ ಹಂಗ ಹಿಂಗೆಲ್ಲ ಕ್ವಶನ್ ಚಲೋ ಅದಾವ. ಸೊ ಹಿಂಗೆಲ್ಲ ಅನ್ನಕತ್ರ. ಆಮೇಲೆ ಇವು ನನಗ್ ಅಕ್ಕೇ ಬೇಕಂತ ಹೇಳ್ಕೊಂತ. ಆಮೇಲೆ ಅಂದ್ರೆ ಇನ್ನೊಂದ್ ಏನಂದ್ರ ನಾ ಶೂಟಿಂಗ್ ಹೋಗಿದ್ದೆ ಆ ಟೈಮ್ದಾಗ. ಶೂಟಿಂಗ್ ಹೋಗೋದ್ರಿಂದ ಇವ್ರ ಮನ್ಯಾಗ ಶೂಟಿಂಗ್ ಮಾಡ್ತಾಳಾಕಿ, ವಿಡಿಯೋ ಮಾಡ್ತಾಳಾಕಿ ಹೆಂಗ. ನಮ್ಮ ಮನೆ ಒಳಗೆ ಏನಂತ ಗೊತ್ತು, ಅಕಸ್ಮಾತ್ ಆ ಹುಡುಗಿ ಮನ್ಯಾನಾಗೆಲ್ಲ ಬಂದು ನಮ್ಮ ಮನಿಗೆ ಬರುವ ಸಸಿ, ನಮ್ಮ ಮಗನ್ ಮದ್ವೆ ಆಗಿ ಬರುವ ಸಸಿ ಇನ್ನೊಬ್ಬ ಜೊತೆ ವಿಡಿಯೋ ಮಾಡಾಕದು ನಾವು ಅಲೋ ಕೊಡೋದಿಲ್ಲ, ಅದಕ್ಕೂ ಅದನ್ನ ಬಿಡ್ತಾವ ಅಂದ್ರೆ ನಾವ್ ಹೂ ಅಂತ ಹೇಳಿದ್ರಿ ಈಗಿಗೆ. ಈಗ ನಾ ಹೇಳಿದ್ನಿ ಇಲ್ಲ ನಮ್ಮ ಬೆಂಗಳೂರ್ದಾಗಿದ್ದೆ ಅವಾರ್ಡ್ ಫಂಕ್ಷನ್ ಹೋಗಿದ್ದೆ. ಅವಾರ್ಡ್ ಫಂಕ್ಷನ್ ಇಲ್ಲ ಕಾಲ್ ಮಾಡಿದ್ವಿ. ಮತ್ತೆ ನಮ್ಮ ಮನ್ಯಾಗೆಲ್ಲ ಹಿಂಗ ಅನ್ನತಾರೆ. ಈಗ ಏನು ಯೋಚನೆ ಮಾಡ್ದೆ ಹೇಳ್ಬಿಟ್ಲ, ಇಲ್ತೋ ನಾನ್ ನೆಲ ಬಿಡ್ತೇನೆ ನಿನ್ ಸಲುವಾಗಿ ನಾನು ನಿನ್ನ ಬೇಕಂತ ಸಂತು ನಮ್ಮ ಮನೆ ಒಳಗೆಲ್ಲ ಹೇಳಿದ್ನಿ. ಮತ್ತ ಆಮೇಲೆ ಸ್ವಲ್ಪ ದಿವಸ ಆದ್ಮೇಲೆ ಮನೆಯವ್ರ ಕಾಲ್ ಮಾಡಿದ್ವಲ್ಲ ಈಗ. ಮತ್ತೆಲ್ಲ ಮನೆಯವ್ರ ಕರ್ಕೊಂಡ್ ಅಂತಂದ್ರು. ನಾವು ಫುಲ್ ಖುಷಿ ಆಗಿ ಕಾಲ್ ಮಾಡಿದ್ವಿ, ಬಾ ಅಂತ ಸರ್ ಇವ್ರಿಬ್ರು ಬಂದಿದ್ರ. ಮತ್ತ ನಾನ್ ನಮ್ಮ ಮಮ್ಮಿ ಬಂದೆ. ಅಂಡ್ ನಮ್ಮ ಮಮ್ಮಿಗೆ ಏನಪ್ಪಾ ಅಂತಂದ್ರೆ ನನ್ನ ಖುಷಿನ ಮೇನ್ ಇಂಪಾರ್ಟೆಂಟ್. ಅಂದ್ರ ನಾ ಒಟ್ಟ ಖುಷಿ ಇರ್ತಾಳಪ್ಪ ಅಂತಂದ್ರೆ ಆಕಿಗೆ ಏನೋ ಬೇಜಾರಾಗಂಗಿಲ್ಲ. ಆಮೇಲೆ ಆಕಿನ ಏನು ಮಾಡ್ಕೊಳಂಗಿಲ್ಲ. ಆಕಿಗೆ ಏನಂತಾರು, ಆಕಿಗೆ ಅಂದ್ರ ನಾ ಏನಾದ್ರು ಹೆಚ್ಚು ಕಮ್ಮಿ ಮಾಡ್ಕೋಬಾರ್ದು ಅನ್ನೋ ಒಂದ್ ಕನ್ಸೆಂಟ್ ರೀ ನಮ್ಮ ಮಮ್ಮಿಗೆ. ಯಾಕಂದ್ರೆ ಇರಾಕ್ ಒಬ್ಬಾಕೆ ಮಗಳ ಹೆಂಗೂ ಇರ್ಲಿ ಒಟ್ಟು ಚಲೋ ಇರ್ಲಿ ಅನ್ನೋ ಒಂದ್ ಇದನ್ನ ಹಾರೈಕೆ ಅವ್ರದ. ಮುಂದೆ ನಿಂದ್ರೆ ಹಿಂಗ ಅಂದ್ರೆ ಮತ್ತೆ ನಮ್ಮ ಮನೆಯವ್ರ ಎಲ್ಲ ಕಂಡೀಷನ್ ಹೇಳಿದ್ರು. ಮತ್ತೆ ಅವ್ರ ಮನೆಯವ್ರಿಗೆಲ್ಲ ಹೇಳಿದ್ರು ಹಿಂಗ ನೋಡವ ಚಲೋ ಇರಬೇಕು, ಚಲೋ ತನಕ ತಗೋಬೇಕು ಹಂಗೆ ಎಲ್ಲ ಹೇಳಿದ್ರು. ಇವ್ರ ಮನ್ಯಾಗ ಹೋಗಿದ್ರು ನೋಡಪ್ಪ ಹಿಂಗಿರ್ಬೇಕು, ಏನು ಚಟ ಮಾಡ್ಬಾರ್ದೆ ಏನು ಇಲ್ಲ ಅಂತ ಕೇಸ್ ಅಂತಂದ್ರು. ಆಯ್ತು ಅಂತ ಸಲ ಬಂದು ಆಮೇಲೆ ಏನಂದ್ರು ಸ್ವಲ್ಪ ಒಂದ್ ಯಾವ್ದು ದಿವಸ ನೋಡ್ಕೇಸ್ ಒಂದ್ ಎಂಗೇಜ್ಮೆಂಟ್ ಮಾಡೋಣ ಅಂತಂದ್ರು. ಎಂಗೇಜ್ಮೆಂಟ್ ಅಲ್ಲ ಅವಾಗ ಹಣ್ಣು ಹಾಕಿದ್ಲ ಫಲ. ಅಷ್ಟ ಸಣ್ಣದಾಗಿ ಹಣ್ಣು ಹಾಕಿದ್ವು. ಹಣ್ಣು ಹಾಕಿದಾದ್ಮೇಲೆ ಸ್ವಲ್ಪ ದಿವಸ ಹೋದ್ಮೇಲೆ ಇವ್ರ ಅಜ್ಜಿಗೆ ಕ್ಯಾನ್ಸರ್ ಬಂತ.
ಕ್ಯಾನ್ಸರ್ ಇದ್ದಿದ್ದು ಅವ್ರ ಅಜ್ಜಿಗೆ ಹೇಳಾಕಿಲ್ಲ ಗೊತ್ತಿರಕಿಲ್ಲ. ಆಮೇಲೆ ಇವತ್ತು ಅವ್ರ ಡಾಕ್ಟರ್ ಟೈಮಿಂಗ್ ಕೊಟ್ಟ ಇಷ್ಟು ದಿವಸ ಡೆತ್ ಆಗ್ತಾರ ಮತ್ತೆ ಬಾಳ ಲಾಸ್ಟ್ ಏಜ್ ಇತ್ತಂದ್ರೆ ಕ್ಯಾನ್ಸರ್. ಯಾರು ಮಾತಾಡೋ ಟೈಮ್ನಾಗ ಅಜ್ಜಿ ಕೇಳಿಸ್ಕೊಂಡ್ಲ ಮತ್ತೆ ಹಿಂಗ ಅಂತ ಡೆತ್ ಆಗ್ತಾನ ಗೊತ್ತಾಗ್ತ ನಾವ್ ಅಮ್ಮಾಗ ಹೇಳಾಕಿನೇ ಇಲ್ಲ. ಯಾಕಪ್ಪ ಅಂತಂದ್ರ ಒಂದ್ ವೇಳೆ ಹೇಳಿದ್ರ ಅವ್ರ ತಲಿ ಒಳಗ ಅದ ಉಳಿತೈತಿ, ಆಮೇಲೆ ಮಾನಸಿಕ ಆಕೈತಿ. ಒಂದ್ ಇನ್ನೊಂದ್ 4 ದಿನ ಇರೋ ಬದ್ಲಿ ಆಗ ಏನಾರ ಹೆಚ್ಚು ಕಮ್ಮಿ ಆಗ್ತೈತಿ ಅಂತ ಹೇಳಿ ನಾವ್ ಹೇಳಾಕಿಲ್ಲ. ಅದಾದ್ಮೇಲೆ ಯಾರಿಗೋ ಒಬ್ಬರಿಗೆ ನಾವ್ ಹಿಂಗ ಫೋನ್ದಾಗ ಮಮ್ಮಿ ಹೇಳಾತಿದ್ರ, ಹಿಂಗೈತಿವಾ ಕ್ಯಾನ್ಸರ್ ಐತ್ ನಮ್ಮ ಅವ್ವಾಗ, ಏನ್ ಮಾಡುದ್ರಿ ಇವತ್ತು ಹಂಗ ಹಿಂಗ ಅಂತ ಅನ್ನತ್ತಿರ. ಅದನ್ನ ನಮ್ಮ ಇನ್ನೊಬ್ರು ಯಾರೋ ನಮ್ಮ ರಿಲೇಶನ್ದವ್ರ ಬಂದ್ ನಮ್ಮ ಅಮ್ಮ ಮುಂದ್ ಅಂದ್ಬಿಟ್ರ. ಏನಂತಂದ್ರ, ಏನವ್ವ ಹಿಂಗ್ ಕ್ಯಾನ್ಸರ್ ಆಗ್ಬಿಟ್ಟೈತಲ್ಲ ಹಂಗ್ ಹಿಂಗ್ ಅಂತ ಅಂದಾಗ ನಮ್ಮ ಅಮ್ಮಾಗ್ ಗೊತ್ತಾಗಿದ್ದ. ನಾವಾಗೆ ಯಾವತ್ತೂ ಹೇಳಿರ್ಲಿಲ್ಲ, ಬ್ಯಾರೆದವ್ರಾಗಿ ಬಂದ ಮೇಲೆ ಹೇಳಿದ್ಮೇಲೆ ಗೊತ್ತಾಗ್ಯದ. ಅವಾಗ ಫುಲ್ ತಲಿಗ್ ತಗೊಂಡ್ ಆಮೇಲೆ ಇಲ್ಲ ನಂಗ್ ಲಾಸ್ಟ್ ಮೊಮ್ಮಗಳು ಬೇಕಿದಾಳು, ನನ್ ಮೊಮ್ಮಗಳ ಹನಿ ಮೇಲೆ ಅಕ್ಷತೆ ಕಾಳ ಹಾಕಿ ತಲಿ ಮೇಲೆ. ಅಂತ ಯಾಕೈತಿ ಇನ್ನಾರ ಸ್ವಲ್ಪ ಬಾಳ ದಿವಸ ಇರಲ್ಲ ನಾವು ಇರಾಕ್ ಹೋಗ್ಬೇಕು ಮೊಮ್ಮಗಳಕಿನ್ ತಲೆ ಮೇಲೆ ಅಕ್ಷತೆ ಕಾಳ ಹಾಕ್ಬೇಕಂತ ಸಿತ್ತ. ಅಂತ ಸಲುವಾಗಿನ ಇವ್ರ ಮಮ್ಮಿ ಜೊತೆ ಇವ್ರ ಅಜ್ಜಿ ಇದ್ದಾಗ ಇವ್ರ ಮಮ್ಮಿ ಮಾತಾಡಿದ್ರೆ ಇರುತ್ತೆ ಎಲ್ಲ. ಆಮೇಲೆ ನಮ್ಮ ಮನೆಯವ್ರಿಗೆಲ್ಲ ಹೇಳಿದ್ರು ಮತ್ತೆ ಈ ತರ ಹಿಂಗೈತಿ ನಮ್ಮ ಅವಾಗಿನ ಹಿಂಗ್ ಇದನ್ನೈತಿ ಕ್ಯಾನ್ಸರ್ ಇದ್ದ ಸಲಗೆ ಮದ್ವಿ ಅಕ್ಕಿ ಕಾಳಗಿಂದ ಅಷ್ಟ ಸಣ್ಣದಾಗಿ ಅಂತ ಹೇಳಿದ್ರ. ನಮ್ಮ ಮನೆಯೊಳಗ ಫಲ ಎಲ್ಲಿಲ್ಲ ಅಂದ್ರೆ ಯಾಕಪ್ಪ ಅಂತಂದ್ರ ನಮ್ ಎಷ್ಟಿ ನಾಯಕ ಮಂದಿ ಒಳಗ ನಾವು ದೇವ್ರವ್ವ ಮಾಡ್ತೇವೆ ಅಂದ್ರ ಬ್ಯಾಟಿ ಮಾಡ್ತೇವೆ ಅವ್ರಿಗೆ. ಅದ್ ಮಾಡ್ದ ನಾವ್ ಏನು ಕೆಲಸ ಮಾಡೋದಿಲ್ಲ. ಅಂದ್ರೆ ನಮ್ಮ ನನ್ ಮದ್ವಿನೂ ಆಗಿಲ್ಲ, ನಮ್ ತಂಗಿ ಮದ್ವಿ ಇಲ್ಲ, ಏನು ಮದ್ವಿ ಆಗಂತ ನನ್ ಮದ್ವಿ ಅನ್ನಂತ ಅವ್ರ ನಮ್ಮ ಮನೆಯೊಳಗೆ ಇದ್ರ ಮೊದ್ಲೇ ಮತ್ತ ಈ ಕಡೆ ಅಜ್ಜಿದ್ ನೋಡ್ಬೇಕಲ್ಲ ಆಸೆ ಐತಿ, ಆಸೆನೂ ಪೂರೈಸ್ಬೇಕಲ್ಲ ಅಂತಲೇ ಮತ್ ಹಂಗಿ ಮಾಡಂತ ಹ್ಞೂ ಅಂತಂದ್ರು. ಅಷ್ಟ ಸಣ್ಣದಾಗಿಲ್ಲ ಜರ್ಲಿ ಮುಂದ ಮದ್ವಿ ಮಾಡಿದ್ವು. ನಮ್ ಮೇನ್ ಮದ್ವೆ ಆಗ ಕಾರಣ ಇವ್ರ ಅಜ್ಜಿ ಕ್ಯಾನ್ಸರ್. ಇಲ್ಲಾರ ನಾವ್ ಇನ್ನು ಮಟ್ಟ ಆದ್ರೂ ಇನ್ನ 5 ವರ್ಷ ಆದ್ರೂ ಮದ್ವೆ ಆಗ್ತಿರ್ಲಿಲ್ಲ. ಇಷ್ಟ ಆಯ್ತು ಅಂತ ದೊಡ್ಡ ಮದ್ವೆ ಆಗ್ಬೇಕ ನಂಗ್ ಇಷ್ಟ ಆಗ್ಲಿಲ್ಲ ದೊಡ್ಡ ಮದ್ವೆ. ನಮ್ಮ ಅಣ್ಣಂದ ನಂದ ಇದು ಕೂಡಿ ಮಾಡ್ಕಂತಿತ್ತು ಮನೆಯೊಳಗ. ನಾವ್ ದೊಡ್ಡ ಮದ್ವಿಗಿಂತ ಹೆಂಗಂತಂದ್ರ ರಿಜಿಸ್ಟರ್ ಆಗಿ ಹೆಚ್ಚಿ ಆಮೇಲೆ ಒಂದ್ ರಿಸೆಪ್ಷನ್ ಗತೆ ಇಟ್ಕೊಂಡ್ಬಿಡೋದ್ ದೊಡ್ಡ, ಅದಷ್ಟೇ ದೊಡ್ಡ ಮದ್ವಿ ಆಗೋದಂತ. ಎಲ್ಲಾ ಅಲ್ಲಿಗೆ ಬರ್ತದ ಬಿಡ್ರಿ ರಿಸೆಪ್ಷನ್ ಅಂತ. ಎಲ್ಲ ಒಂದಾಗದ. ಹ್ಮ್ ಇಷ್ಟೆಲ್ಲ ಆಗಿ ಆಮೇಲೆ ಮದ್ವೆ ಆಯ್ತು. ಮದ್ವೆ ಆದ್ಮೇಲೆ ನಾನು ಮನಿಯೊಳಗ ಇದ್ನಿ, ಇವ್ರ ಮನಿಯೊಳಗ ಇದ್ದ. ಸೊ ಹಿಂಗ ನಮ್ದ ಇಬ್ಬರದು ಹೋಗೋದು ಬರೋದು ದಿನ ಮೀಟ್ ಆಗೋದು ಹಿಂಗಾಯ್ತು. ಆಮೇಲೆ ಇವ್ರ ಮನಿಗ್ ನಾವ್ ಹೋಗೋದು, ಅಲ್ಲೇ ಇರೋದಂದ್ರೆ ಹಿಂಗ್ ಹಬ್ಬ ಪಂಚಮಿ ಆಗಿರ್ಲಿ, ಹಿಂಗ್ ಹಬ್ಬ ಗಿಬ್ಬ ಬಂತಂದ್ರೆ ಮತ್ ಏನಾರ ಇವ್ರ ಮೊಹರಂ ಜಾತ್ರೆಗಿರ್ಲಿ, ಆಮೇಲೆ ತಿರಗಡಿ ಉರುಸ್ ಆಗಿರ್ಲಿ, ಹಿಂಗ ಏನಾರ ಇತ್ತಂದ್ರೆ ಇವ್ರ ಮನೆಗೆ ಇದ್ಬಿಡೋದು. ಗಣಪತಿ ಹಬ್ಬ ಏನಾರ ಹಬ್ಬ ಇತ್ತಂದ್ರೆ ಈಗ ಹಬ್ಬ ಮಾಡಕ್ ಹೋಗ್ತಿದ್ರು ನಮ್ಮ ಮನೆಯವರೆಲ್ಲ. ಇವ್ರ ಮನಿ ಒಳಗೆ ಏನಾರ ಹಬ್ಬದ ದಿವಸ ಏನಾರ ಮಾಡ್ತಾರ ಅಡಿಗೆದೆಲ್ಲ ನಮ್ಮ ಮನೆಗೆಲ್ಲ ಅವೆಲ್ಲ ಸ್ಪೆಷಲ್ ಅಂದ್ರ ಹಿಂಗ್ ಗುಲಾಬ್ ಜಾಮೂನ್ ಆಗಿರ್ಲಿ, ಏನಾರ ಮಾಡ್ಕೊಂಡು ಇವ್ರ ಮನಿಗ್ ಹೋಗ್ತೀನಿ ಅಂದ್ರ ಕೊಡ್ತೀನಿ ನಾ ಇವ್ರಿಗೆ. ಮತ್ ಇನ್ನೊಂದ್ ಹೇಳಿಲ್ರಿ ನಾ ಸ್ಟಾರ್ಟಿಂಗ್ ನಾ ಮತ್ತೆ ಇಕ್ಕಿ ಲವ್ ಮಾಡೋ ಟೈಮ್ದಾಗ ಇಕ್ಕಿ ನನಗ ರಾಗಿ ಮುದ್ದೆ ಮಾಡ್ಕೊಟ್ಟಿದ್ದ. ರಾಗಿ ಮುದ್ದೆ ಮಾಡ್ಕೊಟ್ಟಿದ್ನ ನಮ್ಮ ಮನೆಯೊಳಗ್ ಗೊತ್ತೇ ಇಲ್ಲ. ನಮ್ಮ ಮನೆಯೊಳಗ್ ಲವ್ ಸ್ಟೋರಿ ಗೊತ್ತೇ ಆಗಿನ ಟೈಮ್ದಾಗ ನಮ್ಮ ಮನ್ಯಾನ ಹೂವಿನ ಕೊಟ್ಟೆ ತಿಂದ ನನ್ ದೋಸ್ತಗಳು ಅವಾಗ ಕೊಟ್ಟೆ ಅಂತ ಸನತ್ಲೆ ಅವ್ರು ಈಗ ಹೇಳಿದ್ನ ಒಂದ್ 2 ವರ್ಷದಿಂದ ಹೇಳಿದ್ನ ಆಕಿ ಮಾಡಿದ ಆಗಿನ ಟೈಮ್ ಆಕಿ ಮಾಡಿ ತಿಂದಿರಂತ ಅವ್ರು ಶಾಕ್ ಆಗ್ಬಿಟ್ರೆ. ಆಮೇಲೆ ಇವ್ರ ಮನಿಗ್ ಹೋದ್ಮೇಲೆ ಅಡಿಗೆ ಅದು ಎಲ್ಲಾ ಮಾಡ್ತೀನಿ. ಆಮೇಲೆ ಎಲ್ಲಾರು ಈಗ ಎಲ್ಲಾರ್ನು ಹಚ್ಕೊಳ್ಳೋದು, ಎಲ್ಲಾರು ಹಂಗಲ್ಲ ಫುಲ್ ಪ್ರೀತಿಯಿಂದ ಇವ್ರ ಪಪ್ಪ ಇವ್ರ ಮಮ್ಮಿಗೂ ನಮ್ಮ ಪಪ್ಪ ಮಮ್ಮಿನ ಅಂತೀನಿ. ಆಮೇಲೆ ಇವ್ರ ಅಕ್ಕಂಗ್ಯಾರಿಗೆ ಅಕ್ಕ ಅಕ್ಕ ಅಂತೀನಿ ಬಿಡ್ರಿ. ಇವ್ರ ಅಣ್ಣಗೂ ಅಣ್ಣನ ಅಂತ ನಂಗ್ ಮಾಮ ಅನ್ನಕ್ ಬಾಯಿ ಬರಂಗಿಲ್ಲ ಅದ. ಅಂದ್ರ ಅದ್ ಹೊಳ್ಳಂಗಿಲ್ಲ. ಯಾಕಪ್ಪ ಅಂತಂದ್ರ ಅಣ್ಣ ಎಲ್ಲರಿಗೂ ಅಣ್ಣ ರೂಢಿ ಐತಲ್ಲ. ಸೊ ಹಾಗಾಗಿ ಎಲ್ಲರಿಗೂ ಅಣ್ಣ ಅನ್ನೋದ್ ಬರ್ತೈತಿ. ಆಮೇಲೆ ಎಲ್ಲಾ ಶೂಟಿಂಗ್ ಅದು ಎಲ್ಲಾ ಬಿಟ್ಟ ಆಮೇಲೆ ಫುಲ್ ನಮ್ಮಿಬ್ಬರ ಲೈಫ್ ಕಡೆ ಫೋಕಸ್ ಮಾಡಿದ್ವಿ. ಆಮೇಲೆ ನಾವು ಸ್ಯಾರಿ ಅಂಗಡಿ ತೆಗದ್ವಿ. ಸ್ಯಾರಿ ಅಂಗಡಿ ತೆಗದ್ ಮೇಲೆ ಬಿಸ್ನೆಸ್ ಚಲೋನ ಹೊಡ್ದಿದ್ ಎಲ್ಲಾನು. ಅದಾದ್ಮೇಲೆ ಮತ್ತು ನಮ್ದು ಹಿಂಗ್ ಪ್ರಮೋಷನ್ಸ್ ಅಲ್ಲೇ ಇಲ್ಲೇ ಬಂದಾಗಿ ಮ್ಯಾನೇಜ್ ಆಗ್ಲಿಲ್ಲ. ಅದ್ರ ಸಲುವಾಗಿ ಸ್ಯಾರಿ ಶಾಪ್ ನ ಕ್ಲೋಸ್ ಮಾಡೋದಾಯ್ತು. ಅದಾದ್ಮೇಲೆ ಮತ್ತ ಇವ್ರ ಮನಿ ಕಟ್ಟಿದ್ರಿ. ಮನಿ ಕಟ್ಟಿದ್ಮೇಲೆ ಮನಿ ತುಂಬಿಸ್ಕೊಂಡ್ಮೇಲೆ ಖುಷಿಯಾಗಿ ಎಲ್ಲಾರು ಇದ್ದು. ಸೊ ಮತ್ ಮುಂದ ಏನೇನ್ ನೋಡ್ರಿ ನಮ್ದು ಲವ್ ಸಲುವಾಗಿ ನಾವು ಬಾಳ ಕಷ್ಟ ಪಟ್ಟಿವ್ರಿ. ಮತ್ತ ಹಿಂಗೆಲ್ಲ ಅದಕ್ಕಿಂತ ಮುಂಚೆ ಮನ್ಯಾಗಿನವ್ರಿಗೆ ಗೊತ್ತಾಗೋದಕ್ಕಿಂತ ಮುಂಚೆ ಅಲ್ಲೇ ಇಲ್ಲೇ ಬಹಳ ಸುತ್ತಾಡಿದೇವ್ರಿ ಗೈಸ್ ನಾವು. ನಾತ್ ಏನ್ ಮಾಡ್ತಿದ್ದೆ ಅಂದ್ರ ಈಕೇಂತಿ ಮಮ್ಮಿಗೆ ಹೇಳ್ತಿದ್ಲ ನನಗ್ ಗೊತ್ತಿತ್ತ ನಿಮಗೆ ನಾಂತಿ ಯಾವಾಗ್ನು ಕೆಲ್ಸಕ್ ಹೋಗ್ತಿದ್ನಿ. ಕೆಲ್ಸದ ಹಾಕೊಂಡ್ಗೆ ಏನ್ ಮಾಡ್ತಿದ್ನಿ ನಾನು ಮಸಾಲೆ ಹಾಕೊಂಡ್ಗೆ ಬರ್ತಿದ್ನಿ. ದೋಸ್ತ ಮನಿ ಒಳಗ್ ಹೋಗುದ ಚೇಂಜ್ ನೋಡುದ ಮತ್ತೆ ಈ ಕಡೆ ಹೋಗ್ಬಿಡುದ. ಬೆಳಿಗ್ಗೆ ಹೇಳ್ತೀನಿ ಇದನ್ನ ಬೆಳಿಗ್ಗೆ 9 ಗಂಟೆಗೆ ಹೋಗಿದ್ರೆ ಸಂಜಿಕ ಒಂದೊಂದ್ಸಲ ಹಿಂಗೆಲ್ಲ ಗೋಕಾಕ್ ಹೋಗಿದ್ದಿಲ್ಲ ಅವಾಗ 9 ಗಂಟೆಗೆ 8 ಗಂಟೆ ಹಿಂಗೆಲ್ಲ ಒಟ್ ಏನಾರ ವಸ್ತು ಹೇಳಿಕೆ ಒಂದ್ ಏನಪ್ಪ ಗೋವಾ ಈ ಪ್ಲೇಸ್ ಬಿಟ್ಟಿಲ್ಲ ಅನ್ನೋದೆಲ್ಲ ನಮ್ ಸುತ್ತ ನಮ್ ಬೆಳಗಾವಿ ಒಳಗ ಎಲ್ಲಾ ಕಡೆ ಹೋಗಿದ್ದೀವಿ ಆಗಿನ ಟೈಮ್ದಾಗ. ಕಣ್ಬರಿ ಜಾಸ್ತಿ ಹೋಗಿದ್ದು. ಸೊ ತುಡು ಅಡ್ಡಾಡುವಂತ ಖುಷಿ ಬಹಳ ಖುಷಿ ಇತ್ತು. ಈಗ ನೋಡ್ಲಿಲ್ಲ ಎಲ್ಲಾ ಗೊತ್ತಿತ್ತು ನಮ್ಮ ಮನ್ಯಾಗ ನಾನ ಗಂಡ ಹೆಂಡತಿ ಈಗ ಎಲ್ಲಾ ಗೊತ್ತಿತ್ತು. ಏನ್ ಈಗ ದಿನ ಅಡ್ಡಾಡಕತ್ರ ನಮ್ಗೆ ಯಾರು ಕೇಳಾರಿಲ್ಲ, ಯಾರು ಹೇಳಾರಿಲ್ಲ, ಯಾರು ಗಿಡ್ಯಾರಪ್ಪ ಅನ್ನೋ ಅಂಜಿಕೆ ತಗೊಂಡು ಇನ್ನೂ ಬಹಳ ಮನುಷ್ಯ ಇರ್ತೈತಿ. ಇಲ್ಲ ಫುಲ್ ಮಜಾ ಮಾಡಿದೇವ್ ಆ ಟೈಮ್ದಾಗ. ಅಂಡ್ ಇವಾಗೂ ಅಷ್ಟ. ಇವಾಗ ಎಲ್ಲಿ ಹೋಗ್ಬೇಕಂದ್ರೆ ನಾವು ಮನಸ್ಸಾತಂದ್ರೆ ಪಟ್ಕೊಂಡ್ ಹೋಗಬಿಡ್ತೇವೆ. ಬಟ್ ಹೆಂಗಂದ್ರೆ ಇಬ್ರು ಫನ್ ಆಗಿರ್ಬೇಕು. ಆಮೇಲೆ ಇಬ್ರು
ಲೈಫ್ ನ ಒಂದ್ ಸ್ವಲ್ಪ ಚಲೋ ತಮ್ಮ ನೋಡ್ಕೋಬೇಕು, ಆಮೇಲೆ ಹ್ಮ್. ಇಬ್ರು ಎಂಜಾಯ್ ಮಾಡ್ಬೇಕು ಲೈಫ್ ನ. ಸೊ ಈ ತರ ಐತಿ. ಆಮೇಲೆ ಮತ್ತೆ ಇವಾಗ ಆಗಿನ ಟೈಮ್ದಾಗ ಎಲ್ಲ ಕಷ್ಟ ಅನ್ಭವಿಸಿದೀವಿ, ಈ ತರ ನಮ್ದು ಲವ್ ಉಳಿಸ್ಕೊಳ್ಳೋ ಸಲುವಾಗಿ. ಹ್ಮ್. ಇವಾಗ ಚಲೋ ಇದೀವಿ, ಇನ್ನು ಮುಂದೆ ಅದಕ್ಕೂ ನಮ್ಮ ಮುಂದಿನ ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತೀವಿ. ನಮ್ ಬೇಬಿ ಪ್ಲಾನಿಂಗ್ ಫ್ಯೂಚರ್ ಕೂಡ ಮಾಡತ್ತೀವಿ ಈಗ. ಬೇಬಿ ಪ್ಲಾನಿಂಗ್ ಮಾಡಕ್ PCOD ಐತಿ. PCOD ಇದ್ದಾಗ ಒಂದ್ ಸ್ವಲ್ಪ ಆಗೋದ್ ಸ್ವಲ್ಪ ಇದನ್ನ ಅನಸ್ತೈತಿ, ಆದ್ರ ಹಾಗೆ ಆಗ್ತೈತಿ. ಬಟ್ ಟ್ಯಾಬ್ಲೆಟ್ ಅದು ಚಲೋ ಅದಾವು. ನಿಮ್ಗೆಲ್ಲರಿಗೂ ಹೇಳ್ದಂಗ ನಾವು ದೇವ್ರಿಗೆ ಅದನ್ನೇ ಬಿಡ್ಕೊಳತ್ತೀವಿ. ಎಲ್ಲಾ ದೇವ್ರಿಗೆ ಹೋದ್ರು ಎಲ್ಲಿ ಹೋದ್ರು ಅದನ್ನ ಬಿಡ್ಕೊಳತ್ತೀವಿ, ಜಲ್ದಿನ ಆಗ್ಲಿ. ಯಾಕಂದ್ರೆ ನಮ್ಮ ಮಮ್ಮಿಗೂ ನಾವ್ ಒಬ್ಬಾಕೆ ಮಗಳ. ಸೊ ನಾವ್ ಒಬ್ಬಾಕೆ ಅನ್ನೋದನ್ನ ಮೊಮ್ಮಕ್ಕಳನ್ನ ನೋಡ್ಬೇಕನ್ನೋದ್ ಆಸೆ ಇರ್ತೈತಿ. ನಮ್ಮ ಮನೆ ಒಳಗೂ ಆತು, ಇವ್ರ ಮನೆ ಒಳಗಾತು, ಹಿಂಗೆಲ್ಲ ಸಣ್ಣ ಸಣ್ಣ ಮಕ್ಕಳಂದ್ರೆ ಬಹಳ ಖುಷಿ ಹಾ, ಆಗ್ತೈತಿ ಎಲ್ಲಾರ್ಗು. ಆದಷ್ಟು ಇವ್ರ ಮನೆಯೊಳಗೂ ಯಾರು ಸಣ್ಣ ಮಕ್ಳಿಲ್ಲ, ನಮ್ಮ ಮನೆಯೊಳಗೆ ಯಾರು ಸಣ್ಣ ಮಕ್ಕಳಂದ್ರೆ ಇವ್ರ ಚಿಗೋನ್ ಮಕ್ಕಳದಾರೆ, ಪ್ರೀತು ಹೌದು, ಮತ್ತು ದೊಡ್ಡವರು ಪಪ್ಪು. ಇದ್ದಾರೆ ಈಗ. ದೊಡ್ಡವರು ಸಣ್ಣವ್ರು ಈಗ ಎಷ್ಟ್ 3 4 ಮತ್ತೆ ಒಂದಂತೆ ಒಂದ್ ಐದನಂತೆ ಹಿಂಗ. ಹಿಂಗದಾರ. ಸೊ ಹಂಗಿದ್ರ ಅವ್ರು ಸಣ್ಣವ್ರ, ಆದ್ರೆ ಸಣ್ಣ ಪಾಪು ಬೇಕಲ್ಲ, ಹಿಂಗ ಕುಯ್ 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 ಅಂತ ಮಾಡೋದು. ಹಂಗಿತ್ತಂದ್ರೆ ಖುಷಿ ಆಗ್ತೈತಿ. ಆಮೇಲೆ ಫಸ್ಟ್ ಮೊಮ್ಮಗ ಅಲ್ವಾ ಮೊಮ್ಮಗಳ ಇವ್ರ ಮನೆಗೆ ಬರ್ತೈತಿ, ಅಂದ್ರೆ ಅವ್ವ ಅಪ್ಪಗ ಏನಪ್ಪ ಅದ, ನಮ್ಮ ಅಪ್ಪನು ಅಜ್ಜ ಆಗ್ತಾನ. ಅಜ್ಜ ಆಗ್ತಾರೆ. ನಮ್ಮ ಮನ್ಯಾಗ ನಮ್ಮ ಅವ್ವಾನು ಅಮ್ಮ ಮತ್ತ ಅಜ್ಜ, ನಮ್ಮ ಅಪ್ಪ ಅಜ್ಜ ಆಗ್ತಾರೆ. ಖುಷಿ ಇರ್ತೈತಿ. ಆಮೇಲೆ ನಮಗ್ ಮೇನ್ ಆಗಿ ಒಬ್ಬರಿಗೂ ಇಷ್ಟ ನಮ್ದ ಫುಲ್ ಲವ್ ಸಕ್ಸಸ್ಫುಲ್ ಆಗೈತಿ, ಮ್ಯಾರೇಜು ಸಕ್ಸಸ್ಫುಲ್ ಆಗೈತಿ. ಇದ್ ಒಂದ್ ಎಲ್ಲೋ ಮಿಸ್ ಹೊಡ್ಯಾತೈತಿ. ಬಟ್ ಇದಷ್ಟು ಜಲ್ದಿ ಆಗ್ಲಿ ಅಂತ ಹೇಳಿ ಎಲ್ಲಾ ದೇವರಿಗೂ ಬೇಡ್ಕೊಳತೀವಿ. ನೀವು ಕೂಡ ಬೇಡ್ಕೊಳ್ರಿ ಗೈಸ್. ಇದನ್ನ ಹೇಳ್ಬಾರ್ದ, ಬಟ್ ನೀವೆಲ್ಲರೂ ನನ್ನ ಫ್ಯಾಮಿಲಿ. ಅಂಡ್ ನಾವಿಬ್ರು ನಿಮ್ಮಿಂದನ ಇಲ್ಲಿ ಮಠ ಅದೀವಿ. ಅದ್ರ ಸಲುವಾಗಿ ನಿಮ್ ಸಪೋರ್ಟು ಇಲ್ಲಿ ಮಠ ಐತಿ, ನಿಮ್ ಕೇರು ಲವ್ ಎಲ್ಲಾನು ಐತಿ. ಹಂಗಾಗಿ ನೀವು ಬೇಡ್ಕೊಳ್ರಿ ಎಲ್ಲಾ ಚಲೋ ಆಗ್ಲಿ. ನಾವ್ ಆ ಸ್ಟೇಜ್ ಇಂದ ಈ ಸ್ಟೇಜ್ ಮಟ್ಟ ಬಂದಿರ್ತೀವಿ ಈಗ. ನಮ್ದು ಆಗಿನ ಟೈಮ್ ಆ ತರ ಲವ್ ಇದ್ದ, ಈ ಮದುವೆಯಾಗಿ ನಿಮ್ ಕಣ್ ಬಂದಿರ್ತೀವಿ. ಆಮೇಲೆ ನಮ್ ನಡು ಎಷ್ಟೋ ಜಗಳ ಏನೋ ಮನಸ್ತಾಪ ಆಯ್ತಂದ್ರು ಮತ್ತು ನಾವ್ ಇದ್ರ ಬಗ್ಗೆ ಹರ್ಸ್ಕೊಂಡ್ ಮತ್ತೆ ನಾವ್ ಎಂತ ಜಗಳ ಮಾಡಿದ್ರು ನಮ್ ದೂರ ಅಂದ್ರು ಆಗಕ್ ಸಾಧ್ಯನೂ ಇಲ್ಲ. ಅದ್ ಇವ್ನ್ ಕಡೆಯಿಂದನೂ ಆಗಂಗಿಲ್ಲ, ನಮ್ ಕಡೆಯಿಂದಂದ್ರು ಇವಾಗ ಆಗಂಗಿಲ್ಲ. ಸೊ ಯಾ ಗೈಸ್, ಮತ್ತೇನ್ ಹೇಳಿದೈತಿ, ರಿಜಿಸ್ಟರ್ ಮ್ಯಾರೇಜ್ ಆತ್ರಿ ನಮ್ದು. ಎಷ್ಟು ದಿವಸ ನಾವು ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊತೀವಿ, ಯಾಕಂದ್ರೆ ನಾವು ಲವ್ ಮಾಡ್ಕೊಂತ ನಾವು ಲವ್ ಮಾಡ್ಕೊಳಕ್ಕಿಂತ ಅನ್ನೋದ್ಕಿಂತ ನಮ್ಮ ಮನ್ಯಾಗ ನಾ ಇದ್ನಿ, ಇವ್ರ ಮನ್ಯಾಗ ಇವ್ರು ಇದ್ರಲ್ಲ, ನಮ್ದು ಹೆಂಗಂದ್ರ ಮೇನ್ ಆಗಿ ಇನ್ನೊಂದ್ಸಲ ಗ್ರ್ಯಾಂಡ್ ಮದ್ವೆ ಆಗ್ಬೇಕಂತ ಇವ್ರು ಹೇಳಿದ್ರಲ್ಲ ಇವ್ರ ಅಣ್ಣನ್ ಜೊತೆ. ಅದಕ್ಕ ಮತ್ ನಾವ್ ಏನ್ ಮಾಡಿದ್ವಿ ಅಂದ್ರೆ ನಮ್ಮ ಮನ್ಯಾಗ ನಾವಿದ್ವಿ, ಅದಕ್ಕೆ ರಿಜಿಸ್ಟರ್ ತಲಿಯೊಳಗ ಹಾಕೊಂಡಿರ್ಲಿಲ್ಲ. ಯಾಕಂದ್ರ ಹೆಂಗಂದ್ರೆ ರಿಜಿಸ್ಟರ್ ಮ್ಯಾರೇಜ್ ಆಗೋದು ಈಗ ಎಲ್ಲರಿಗೂ ಕಂಪಲ್ಸರಿ ಆಗ್ಬಿಟ್ಟೈತಿ. ಇವ್ರ ಅಣ್ಣಗಳ ಜೊತೆನ ಡೈರೆಕ್ಟ್ ಒಮ್ಮೆ ಆಗ್ಬಿಟ್ರೆ ನಡೀತೈತೆ ಅಂತ ನಾವ್ ಆಗ್ಬೋದಾ ಅಂತ ತಲೆಗಿತ್ತ. ಆದ್ರೆ ಇವಾಗ ಮೊನ್ನೆ ಆಗಿದ್ದೇವಿ, ಮೊನ್ನೆ ಆದ ಕೂಡಲೇ ಇನ್ನೆಲ್ಲ ಪ್ರೊಸೆಸ್ ಏನಪ್ಪಾ ಎಲ್ಲ ಪ್ರೊಸೆಸಿಂಗ್ ಎಲ್ಲ ಮುಗ್ದೈತಿ. ಎಲ್ಲ ಮಾಡ್ಕೊತೀವಿ. ಫೈನಲಿ ಆಫಿಷಿಯಲಿ ಲೀಗಲಿ ನಾವಿದ್ದು ಗಂಡ ಹೆಂಡತಿ. ಮ್ಯಾರೇಜ್ ಸರ್ಟಿಫಿಕೇಟ್ ಬಂತು. ಈಗ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಎಲ್ಲ ಇವೆಲ್ಲ change ಮಾಡ್ಕೊಳಕ್ ಓಡಾಡಕತ್ತೇವ್ ನಾವು. ಸೊ ಯಾ ಗೈಸ್, ಇಷ್ಟೇ ಇಷ್ಟೈತಿ. ನಮ್ ಮತ್ತ ಲವ್ ಸ್ಟೋರಿ, ಮ್ಯಾರೇಜ್ ಸ್ಟೋರಿ. ಈ ತರ ನಮ್ದು ಲವ್ ಸ್ಟೋರಿ ಇತ್ತ. ನಿಮ್ದು ಏನಾದ್ರು ಲವ್ ಸ್ಟೋರಿ ಇದ್ರ, ಯಪ್ಪ ನಿಮ್ದು ಯಾವ ತರ ಲವ್ ಸ್ಟೋರಿ ಇದೆ ಅಂತ ನೀವು ಕಾಮೆಂಟ್ ಒಳಗೆ ಹಾಕಿ ನಮಗೂ ತಿಳಿಸಿ, ನಾವು ನೋಡ್ತೀವಿ. ಅಂಡ್ ಇನ್ನೊಂದ್ಸಲ ಹೇಳತ್ತೀನಿ, ನಾವ್ ಯಾವ್ದೇ ತರ ಲವ್ ಪ್ರಮೋಟ್ ಮಾಡತ್ತಿಲ್ಲ. ಲವ್ ಇನ್ ದ ಸೆನ್ಸ್ ಹೆಂಗಂದ್ರೆ ಅವ್ವ ಅಪ್ಪ ನಡಕಾಗ್ಲಿ, ಅಣ್ಣ ತಮ್ಮರ್ ನಡಕಾಗ್ಲಿ, ಅಕ್ಕಂಗ್ಯಾರ ನಡಕಾಗ್ಲಿ ಆ ಲವ್ ಅಲ್ಲ. ಒಂದ್ ಹುಡ್ಗ ಒಂದ್ ಹುಡ್ಗಿ ಅದ ನಿಮಗ್ ಲವ್ ಅನಿಸ್ಬೋದು, ಅಥವಾ ಇನ್ನೊಂದ್ ಅಟ್ರಾಕ್ಷನ್ ಅನಿಸ್ಬೋದು, ಏನೋ ಅನಿಸ್ಬೋದು. ಅದ್ ನಿಮ್ಗೆ ಆ ಟೈಮ್ದಾಗ ಲವ್ ಇರ್ಬೋದು, ಇದು ಅನ್ಕೊಂತೀರಿ. ಬಟ್ ನಾವ್ ಯಾವ್ದೇ ತರ ಇನ್ಫ್ಲೂಯೆನ್ಸ್ ಮಾಡತ್ತಿಲ್ಲ ನಿಮಗ. ಸೊ ನಮ್ದ್ ಏನ್ ನಮ್ ರಿಯಲ್ ಲೈಫ್ ಸ್ಟೋರಿ ಐತಿ, ನಮ್ ಪಾಸ್ಟ್ ಲೈಫ್ ಸ್ಟೋರಿ ಐತಿ. ಸೊ ಈ ಲವ್ ಸ್ಟೋರಿ ನಮ್ ಇಬ್ಬರದು ಮೇನ್ ಆಗಿ ಏನೈತಿ ಅದನ್ನಷ್ಟೇ ಹೇಳ್ಕೊಳತೀವಿ ನಾವ್. ನೀವು ನಮ್ ಫ್ಯಾಮಿಲಿ ಅಂತ ಹೇಳಿ. ಈಗ ನಮ್ ಫ್ಯಾಮಿಲಿ ಒಳಗಾದ್ರೂ ನಾವ್ ಎಲ್ಲಾನು ಹೇಳ್ಕೊಂಡೇ ಬಿಡ್ತೇವಲ್ಲ ಲವ್ ಎಲ್ಲ ಆದ್ಮೇಲೆ. ಸೊ ಅದರ ಸಲುವಾಗಿ ನಾವು ಆಗಿನ ಟೈಮ್ದಾಗ ಕಷ್ಟನೂ ಅನ್ಭವಿಸಿವಿ, ಸುಖನೂ ಅನ್ಭವಿಸಿವಿ. ಅದ್ರ ಸಲುವಾಗಿ ನಾವ್ ಇಲ್ಲಿ ಬಂದಿರ್ತೀವಿ. ಇವಾಗಂದ್ರ ಫುಲ್ ಸುಖದಾಗ ಅದೇವಿ, ಇಲ್ಲ ನಂಗಿಲ್ಲ. ಹಿಂಗ ಇರ್ಲಿ ಯಾವಾಗ್ಲೂ ಅಂತ ಇಷ್ಟ ಬಿಡ್ಕೊಳ್ತೇನೆ. ಅಂಡ್ ಒಂದ್ ಕ್ವಶನ್ ಕೇಳ್ತೇನೆ ಸುರೇಶ್ ಅವರಿಗೆ, ನೀ ನನ್ ಜೊತೆ ಹ್ಯಾಪಿ ಅದಿ? ಮಸ್ತ್ ಅದೇನ್. ಮತ್ ಹೆಂಗ್ ಗೊತ್ತು, ನಾವ್ ಈಗ ಇಬ್ಬರದು ಅಂತ ನಮ್ ನಡು ಯಾರು ಬಂದಿಲ್ಲಪ್ಪ ಅನ್ನೋದು ಭಾಳ ಚಲೋ ಇರ್ತಾವ. ನಾವು ನಮ್ ನಡು ಯಾರು ಬಂದಂತೂ ಸ್ವಲ್ಪ ಜಗಳ ಆಗ್ತವ, ಅನಾವಶ್ಯಕವಾಗಿ ಜಗಳ ಆಗ್ತಿರ್ತಾವ. ಅದ್ರ ಸಲುವಾಗಿ ಒಟ್ಟ ನನ್ ಜೊತೆ ಇರಂತ ನಿಂಗೆ ಹೆಂಗೈತಿ? ಇವಾಗಂದ್ರೂ ಸಿಕ್ಕಾಪಟ್ಟೆ ಖುಷಿ ಅದೇನ್ರಿ. ನಮಗ್ ಹೆಂಗಂದ್ರೆ ನಾವ್ ಎಲ್ಲಿ ಹೋಗ್ಬೇಕೋ ಅಲ್ಲಿ ಹೋಗ್ತೇವಿ. ಆಮೇಲೆ ಇಬ್ರು ಈಕ್ವಲ್ ಆಗಿ ಮನಿ ನಡ್ಸ್ಕೊಂಡ್ ಹೊಂಟೇವ್ ಅನ್ನೋದು ಭಾಳ ಖುಷಿ. ಯಾಕಂದ್ರೆ ಒಬ್ರ ಮೇಲೆ ಭಾರ ಹಾಕಿದ್ರೆ ಸರಿ ಅನ್ಸಂಗಿಲ್ಲ. ಇಬ್ರು ಈಕ್ವಲ್ ಆಗಿ ಮಾಡ್ಕೊಂಡ್ ಹೊಂಟೇವಲ್ಲ, ಅದಕ್ಕೆ ಇವ್ನಿಗೂ ನನ್ನ ಮೇಲೆ ಏನೋ ಬ್ಲೇಮ್ ಮಾಡಕ್ ಬರಂಗಿಲ್ಲ, ನನಗೂ ಇವ್ನ ಮೇಲೆ ಏನೋ ಬ್ಲೇಮ್ ಮಾಡಕ್ ಬರಂಗಿಲ್ಲ. ಯಾಕಂದ್ರೆ ಈಕ್ವಲ್ ಆಗಿ ಎಷ್ಟು ನಾವು ಸಮಾನತೆಯಿಂದ ಹೋಗ್ತೇವಿಲ್ಲ, ಅಷ್ಟ್ ಇವ್ ನಮ್ಮವ್ರಪ್ಪ, ಇವ್ನಿಗೂ ಒಂದ್ ಸ್ವಲ್ಪ ವಜ್ಜೆ ಐತಿ, ಅದನ್ನ ಸ್ವಲ್ಪ ಇಳಿಸ್ಬೇಕು ಅನ್ನೋದು ನಮ್ಗ್ ಇರ್ತೈತಿ. ಅಂಡ್ ಇದು ಅಲ್ಲಿ ಜಾಸ್ತಿ ಭಾರ ಹಾಕ್ಬಾರ್ದು ಅನ್ನೋ ಕಾರಣ ಇವಂಗೂ ಇರ್ತೈತಿ. ಸೊ ಇಬ್ರು ಚಂದಾಗಿ ಮಾಡ್ಕೊಂಡ್ ಹೊಂಟೇವಿ. ನೀವು ಎಲ್ಲಾರು ಆಶೀರ್ವಾದ ನಮ್ಮ ಮೇಲೆ ಇರ್ಲಿ. ಅಂಡ್ ಇಷ್ಟ ಈ ನಮ್ ವಿಡಿಯೋಸ್ ಇಷ್ಟ, ನಮ್ ಲವ್ ಸ್ಟೋರಿ ಇಷ್ಟ ಇತ್ತ. ಮತ್ ನಮ್ ನೆಕ್ಸ್ಟ್ ವಿಡಿಯೋಸ್ ಎಲ್ಲ ಮಾಡ್ತಿರ್ತೀವಿ. ನೀವು ಕಾಮೆಂಟ್ ಮಾಡಿ ಯಾವ ತರ ಮತ್ತೆ ಡೈಲಿ ವ್ಲಾಗ್ಸ್ ಇದು ಬೇಕಾದ್ರೆ ಹೇಳ್ತೀನಿ. ಈಗ ಹೆಂಗಿದ್ರು ಮೈಕ್ ಮತ್ತೆ ರಿಂಗ್ ಲೈಟ್, ಫೋನ್ ಎಲ್ಲಾನು ಕಂಪ್ಲೀಟ್ ಆಗಿ ಬಂತು, ಫುಲ್ ಕಂಪ್ಲೀಟ್ ಆಗಿ ಸೆಟಪ್ ಹೋಯ್ತಿ, ನೀವು ನೋಡ್ಲಿಕತ್ತೀರಿ. ಅಂಡ್ ಮೈಕು ಇವತ್ತ ಹೊಸ ತಂದ್ ಇವತ್ತ ವಿಡಿಯೋ ಮಾಡಕ್ ಸ್ಟಾರ್ಟ್ ಮಾಡಿದೀವಿ. ನಮ್ಮ ಮೊಬೈಲ್ ಇವತ್ತ ರಿಪೇರ್ ಮಾಡ್ಸ್ಕೊಂಡೇವಿ, ಮತ್ತ ಮೈಕ್ ಇವತ್ತು ಅಂತೀವಿ.
ಚಲೋ ಮಾಡತ್ತೀವಿ. ಒಟ್ಟ ಸಪೋರ್ಟ್ ಸೌಂಡ್ ಅಕಸ್ಮಾತ್ ಕ್ಲಿಯರ್ ಕೇಳಿಸ್ಲಿಲ್ಲಪ್ಪ ಯಾಕಂತಂದ್ರ ನಾಯ್ಸ್ ಇದನ್ ಮಾಡಾಕೈತಿ ಯಾಕಂದ್ರೆ ನಮ್ಮ ಮನಿ ಬಾಡಿ ಒಳಗ್ ಸಾಮಾನ್ ಹೆಂಗಂತಂದ್ರ ಜಾಸ್ತಿ ಸಾಮಾನ್ ಜಾಸ್ತಿ ಇಲ್ಲ ಸೊ ಇಕೋ ಹೊಡಿತೈತಿ Echo ಹೊಸಾದಲ್ಲ ಇಕೋ ಹೊಡಿತೈತಿ ಎಲ್ಲಾ ಕಿಟಕಿ ತೆಗೆದ್ ಮಾಡ್ಬೇಕಪ್ಪ ಅಂತಂದ್ರೆ ಹೊರಗ್ ಸೌಂಡ್ ಕೇಳ್ತೈತಿ ಅನ್ನೋ ಕಾರಣಕ್ಕ ಮತ್ ನಮ್ ಲವ್ ಸ್ಟೋರಿ ಊರ್ ಮಂದಿಗೆಲ್ಲ ಒಪ್ಕೊಳ್ತೀವಿ ನೀವ್ ಅಂತಿರ್ಬೋದ ಈ ಕರ್ನಾಟಕ ಮಂದಿ ಮುಂದೆ ಹೇಳಾಕತ್ತೀರಿ ಇನ್ನು ಊರ್ ಅದೊಂಥರ ಫೀಲ್ ಅನಿಸ್ತಿ ಅಂದ್ರೆ ಏನೋ ಅದಕ್ಕೆ ಯಾರ್ದಾರು ಕುಲ್ಸೊಂದು ಮಾಡಂದ್ರ ಆಗಂಗಿಲ್ಲ ಆಜು ಬಾಜುದಾರ ಹೆಂಗಾರ ನೋಡ್ತಾರ ನೀವ ವರ್ಚುವಲ್ ಆಗಿರ್ತೀರಿ ಯಾಕಂದ್ರೆ ನೀವು ಫೋನ್ ಒಳಗ್ ಇರ್ತೀರಿ ನಾವ್ ನಿಮ್ಮನ್ನ ನೋಡಂಗಿಲ್ಲ ನೀವು ನಮ್ಮನ್ನ ನೋಡಂಗಿಲ್ಲ ಸೊ ಬಂದ್ ಮೀಟ್ ಆಗಿ ಮಾತಾಡ್ತೀರಿ ಅದ್ ಬೇರೆ ಮಾಡ್ರ ಆದ್ರೂ ಈ ತರ ಏನಂತಾರ ಒಬ್ರಿಗೊಬ್ರು ಫೇಸ್ ಟು ಫೇಸ್ ನಾವ್ ಇದನ್ ಮಾಡಂಗಿಲ್ಲಲ್ಲ ಹೌದು ಈ ವಿಡಿಯೋ ನಾವ್ ಇಲ್ಲೇ ಎಂಡ್ ಮಾಡತ್ತೀವಿ ಮತ್ತ ನಿಮಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಹಂಗ ಸಬ್ಸ್ಕ್ರೈಬ್ ಕೂಡ ಮಾಡ್ರಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರ್ಯಾಕ್ ಹೋಗ್ಬೇಡ್ರಿ ಫಸ್ಟ್ ಹೆಂಗ್ ಸಪೋರ್ಟ್ ಮಾಡ್ತಿದ್ರಲ್ಲ ಇವಾಗೂ ಹಂಗ ಸಪೋರ್ಟ್ ಮಾಡ್ರಿ ಆಮೇಲೆ ನಿಮ್ ಫುಲ್ ಎಂಟರ್ಟೈನ್ಮೆಂಟ್ ಕೊಡಾಕ್ ನೋಡ್ತೀವಿ ಮತ್ತೆ ಹೆಂಗ್ ಗೊತ್ತು ಚಲೋ ಒಂಥರ ಒಳ್ಳೆ ಕಂಟೆಂಟ್ ಕೊಡಾಕ್ ನೋಡ್ತೀವಿ ಯಾವಾಗಾದ್ರೂ ನಾವು ಒಳ್ಳೆ ಕಂಟೆಂಟ್ ಕೊಟ್ಟೇವಿ ಬಟ್ ನಿಮಗ್ ಇನ್ನ ಹೆಚ್ಚಿಗೆ ಏನಾರೇ ಬೇಕಪ್ಪ ಕಂಟೆಂಟ್ ಅಂತಂದ್ರೆ ನೀವು ಕಂಟೆಂಟ್ ಕಮೆಂಟ್ ಆಗ್ರಿ ಯಾವ ತರ ಮಾಡ್ಬೇಕು ಅಂತೇಳಿ ಅಂಡ್ ನೀವ್ ಎಲ್ಲಾರು ಹೇಳತ್ತಿದ್ರಿ ತಮ್ನೇಲೂ ನೀವು ಸರಿ ಮಾಡ್ರಿ ಹಂಗ ಅಂತೇಳಿ ನಾವ್ ಇನ್ ಮುಂದೆ ತಮ್ಮನೆ ಚಲೋ ಮಾಡ್ತೀವಿ ಮಾಡಿದೇವ್ರಿ ಆಲ್ಮೋಸ್ಟ್ ಈಗ ಒಂದ್ ಎರಡ್ ಮೂರ್ ವಿಡಿಯೋಸ್ ತಮ್ನೆಲ್ ನಾವ್ ಕ್ರಿಯೇಟಿವ್ ಆಗಿ ಮಾಡಿದೇವಿ ಕುತ್ಕೊಂಡು ಟೈಮ್ ತಗೊಂಡು ಎಲ್ಲಾನು ಮಾಡಿದೇವಿ ಸೊ ಇನ್ ಮೇಲೂ ತಮ್ನೇಲ್ ಆಗ್ಲಿ ಆಮೇಲೆ ವಿಡಿಯೋ ಕ್ವಾಲಿಟಿ ಆಗ್ಲಿ ಎಲ್ಲಾನು ಪ್ರತಿಯೊಂದು ಟಾಪ್ ನಾಚ್ ಬರ್ತೈತ್ರಿ ಸೊ ನಿಮ್ ಸಪೋರ್ಟ್ ಯಾವಾಗ್ಲೂ ಇರ್ಲಿ ಅಂತ ಹೇಳಿ ಹಿಂಗ ಬಿಡ್ರಿ ಬೈ ಬೈ ಬಾಯ್